Hello, Namaskara. Welcome to YouTube channel Maths Bro. ಇವತ್ತಿನ ಕ್ಲಾಸ್ ಅಲ್ಲಿ ನೋಡೋಣ ನೆಕ್ಸ್ಟ್ ಸೆಟ್ ಆಫ್ ಕ್ವೆಶ್ಚನ್ಸ್ ಫಾರ್ SSC GD 2026 examinations. In today's class ಏನ್ ಮಾಡೋಣ ಅಂದ್ರೆ ಟ್ರಯಾಂಗಲ್ಸ್ ಸ್ಪೆಷಲ್ ಟ್ರಯಾಂಗಲ್ಸ್ ಆಲ್ ಡಿಫರೆಂಟ್ ಟೈಪ್ ಆಫ್ ಟ್ರಯಾಂಗಲ್ಸ್ ಕ್ವೆಶ್ಚನ್ SSC GD ದಲ್ಲಿ ಕೇಳಿದ ಅದು ನೋಡೋಣ ಲಾಸ್ಟ್ ಕ್ಕೆ where we'll see here in the last. For example, normal triangles, then isosceles, ಆಮೇಲೆ scalene triangle, ಎಲ್ಲ patterns questions. Again, there are some questions we will see at the end of this class, today's class. Okay, so before this, let's start with our first question, question number 120. ನೋಡ್ರಿ ಏನಿದೆ, ವಿಡಿಯೋ ಪಾಸ್ ಮಾಡ್ರಿ, ನೀವು ಟ್ರೈ ಮಾಡ್ರಿ, ಆಮೇಲೆ ಇಲ್ಲಿ ನೋಡ್ರಿ. ಓಕೆ ನೋಡ್ರಿ, two trains started from A and B with the speed 60 and 50. By the time they meet, the faster train has traveled 110 km more than the slower train. What is the distance from A to B? ಎಕ್ಸಾಮ್ ದಲ್ಲಿ ಯಾವ ರೀತಿ ಇದು ಸಾಲ್ವ್ ಮಾಡಬೇಕು ಫಸ್ಟ್ ಇಲ್ಲಿ ನೋಡ್ರಿ. ಓಕೆ, 60 ಕಿಲೋಮೀಟರ್ ಸ್ಪೀಡ್ ಇದೆ, 60 ಕಿಲೋಮೀಟರ್ ಒಂದು ಸ್ಪೀಡ್ ಇದೆ, 60 ಇನ್ನೊಂದು ಸ್ಪೀಡ್ ಎಷ್ಟಿದೆ ಮೈ ಡಿಯರ್ ಫ್ರೆಂಡ್ಸ್, 50 ಕಿಲೋಮೀಟರ್ ಪರ್ ಅವರ್. ಓಕೆ, ದೀಸ್ ಟೂ ಸ್ಪೀಡ್ಸ್ ಆರ್ ಗಿವನ್ 60 and 50 ಸ್ಪೀಡ್. ಅಂಡ್ ಯಾವಾಗೂ ಟೈಮಿಂಗ್ ಆಮೇಲೆ ಹೇಳ್ತೇನೆ ನಾನು, ಟೈಮಿಂಗ್ ಸೇಮ್ ಇದೆ, ಟೈಮ್ ಸೇಮ್. ಆ ಕೇಸ್ದಲ್ಲಿ ಡಿಸ್ಟೆನ್ಸ್ ಅಂಡ್ ಸ್ಪೀಡ್ ರೇಷೋ ಸೇಮ್ ಇರುತ್ತೆ. 60:50 ಅಂದ್ರೆ 0 ಕ್ಯಾನ್ಸಲ್, 6:5 ಸೇಮ್ ರೇಷೋ ಇಲ್ಲಿ ಬರೀರಿ, 6:5. ಸೊ ಡಿಸ್ಟೆನ್ಸ್ ಅದು 6, ಇಲ್ಲಿ 5. ಏನ್ ಮಾಡ್ಬೇಕು, ಈ ಎರಡು ಡಿಸ್ಟೆನ್ಸ್ ಮೈನಸ್ ಮಾಡ್ರಿ, ಡಿಸ್ಟೆನ್ಸ್ ಮೈನಸ್ ಮಾಡ್ಬೇಕು. ಯಾವ ಟು ಸಬ್ಟ್ರಾಕ್ಟ್ ದೀಸ್ ಟೂ ಡಿಸ್ಟೆನ್ಸಸ್. 6 and 5 ಡಿಫರೆನ್ಸ್ ಇಸ್ 1. ಇಲ್ಲಿ ಎಷ್ಟಿದೆ ಡಿಫರೆನ್ಸ್, 110. 1 ಅಂದ್ರೆ 110 ಕಿಲೋಮೀಟರ್. ಟೋಟಲ್ ಡಿಸ್ಟೆನ್ಸ್ ಎಷ್ಟಾಗಿದೆ, ಮೊದಲ ಟ್ರೈನ್ 6 ಡಿಸ್ಟೆನ್ಸ್, ಇದು 5 ಡಿಸ್ಟೆನ್ಸ್, 6 ಮತ್ತು 5 ಟೋಟಲ್ ಡಿಸ್ಟೆನ್ಸ್ ಮೈ ಡಿಯರ್ ಫ್ರೆಂಡ್ಸ್ ಇಸ್ 11. 11 is equal to how much? 110. 11 ಅಂದ್ರೆ ಎಷ್ಟು, 11 into 110 ಕ್ರಾಸ್ ಮಲ್ಟಿಪ್ಲೈ 121 ಕಿಲೋಮೀಟರ್. ಆಪ್ಷನ್ ನಂಬರ್. ನೌ ಯುವರ್ ಕ್ವಶನ್ ಇಸ್, ಸರ್ ವೈ ಯು ಹ್ಯಾವ್ ಡನ್ ಲೈಕ್ ದಿಸ್? ಇದು ಇಂತಹ ಯಾಕೆ ಮಾಡಿರಿ? ನೋಡ್ರಿ, ಸ್ಪೀಡ್ ಅನುಪಾತ ಎಷ್ಟಿದೆ, 6:5. ಮತ್ತೆ ಕ್ವಶನ್ ದಲ್ಲಿ ಓದ್ಬೇಕು ನೀವು, the two trains started from respectively. ಇವ್ ಎರಡು ಟ್ರೈನ್ಸ್ ಒಂದೇ ಟೈಮ್ ದಲ್ಲಿ ಬಿಟ್ಟಾರ, ಒಂದೇ ಟೈಮ್ ದಲ್ಲಿ ಇದೇ ಟ್ರೈನ್ ಬಿಟ್ಟಾರ, ಇದು ಟ್ರೈನ್ ಬಿಟ್ಟಾರ, ಅಂಡ್ ಇವರು ಒಂದು ಪಾಯಿಂಟ್ ದಲ್ಲಿ ಏನಾಗಿದೆ, ಮೀಟ್ ಆಗಿದೆ. ಸೊ ಟೈಮಿಂಗ್ ಸೇಮ್ ಇದೆ ನೋಡ್ರಿ. ಅಸ್ಯೂಮ್ ಮಾಡ್ರಿ, ಇದು 2 ಗಂಟೆ ಟ್ರಾವೆಲ್ ಮಾಡಾರ, ಇದು 2 ಗಂಟೆ ಟ್ರಾವೆಲ್ ಮಾಡಾರ. ಸೊ ಟೈಮಿಂಗ್ ಸೇಮ್. ಯಾವಾಗೂ ಟೈಮಿಂಗ್ ಸೇಮ್, ಆ ಕೇಸದಲ್ಲಿ ಸ್ಪೀಡ್ ಅಂಡ್ ಡಿಸ್ಟೆನ್ಸ್ ಅನುಪಾತ ಸೇಮ್ ಇರುತ್ತೆ. ಸೊ ನೋಟ್ ಮಾಡ್ರಿ, ಇದು ಏನ್ರಿ ಸರ್? ಸೊ ಟೈಮ್ ಸೇಮ್ ಇದೆ, ಟೈಮ್ ಸೇಮ್. ಓಕೆ, ಎರಡು ರೈಲಿಂದ ಎರಡು ಟೂ ಟ್ರೈನ್ಸ್ ಟೈಮಿಂಗ್ ಸೇಮ್ ಅಂದ್ರೆ ಡಿಸ್ಟೆನ್ಸ್ ಅಂಡ್ ಸ್ಪೀಡ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್. ಸ್ಪೀಡ್ ಅಂಡ್ ಡಿಸ್ಟೆನ್ಸ್ ಆರ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಈಚ್ ಅದರ್. ಅಂದ್ರೆ ಏನ್ರಿ, ಸ್ಪೀಡ್ ಅನುಪಾತ 6 and 5. ಸೊ ಡಿಸ್ಟೆನ್ಸ್ ರೇಷಿಯೋ ಅದು 6 and 5. ಸಪೋಸ್ ದಿಸ್ ಇಸ್ 3:4, ಇದು 3:4. ದಿಸ್ ಇಸ್ 7:3, ಇದು 7:3. ಅದೇ ಸೇಮ್ ಟು ಸೇಮ್ ಡಿಸ್ಟೆನ್ಸ್ ಆಗಬೇಕು. ನೆಕ್ಸ್ಟ್ ಕ್ವಶನ್, ಸರ್ ವೈ ಯು ಡಿಡ್ ಮೈನಸ್, ಸಬ್ಟ್ರಾಕ್ಟ್ ಯಾಕೆ ಮಾಡಿರಿ? ನೋಡ್ರಿ, ಮೊದಲ ಟ್ರೈನ್ ಎರಡನೇ ಟ್ರೈನ್ಗಿಂತ 110 ಕಿಲೋಮೀಟರ್ ಜಾಸ್ತಿ ಕವರ್ ಮಾಡ್ಯಾರ. ಜಾಸ್ತಿ ಕಡಿಮೆ, ಮ್ಯಾಥ್ಸ್ ದಲ್ಲಿ ಯಾವಾಗೂ ಹೆಚ್ಚು ಕಡಿಮೆ ಇದು ಬಂದಿದೆ ಅಂದ್ರೆ ಮೈನಸ್ ಮಾಡ್ರಿ, ಆ ಅನುಪಾತದಲ್ಲಿ ಮೈನಸ್ ಮಾಡ್ರಿ. ಯಾಕೆ ಮೈನಸ್ ಮಾಡ್ಬೇಕು? ಈ ಟ್ರೈನ್ ಬರೀ 5 ಟ್ರಾವೆಲ್ ಮಾಡಾರ್, ಎರಡನೇ ಟ್ರೈನ್ ಬರೀ 5 ಕಿಲೋಮೀಟರ್, ಮೊದಲ ಟ್ರೈನ್ 6 ಕಿಲೋಮೀಟರ್. ಈ ಎರಡನೇ ಟ್ರೈನ್ಗಿಂತ ಮೊದಲ ಟ್ರೈನ್ 1 ಕಿಲೋಮೀಟರ್ ಜಾಸ್ತಿ ಕವರ್ ಮಾಡ್ಯಾರ ಡಿಸ್ಟೆನ್ಸ್. ಓಕೆ, ಅದಕ್ಕಾಗಿ ಏನ್ ಮಾಡ್ಬೇಕು, ಡೈರೆಕ್ಟ್ ಮೈನಸ್ ಮಾಡ್ಬೇಕು. ಈ ಟ್ರೈನ್ಗಿಂತ ಈ ಟ್ರೈನ್ 1 ಜಾಸ್ತಿ ಟ್ರಾವೆಲ್ ಮಾಡ್ಯಾರ. 1 ಅಂದ್ರೆ 110. ಸೊ 11 ಅಂದ್ರೆ ಎಷ್ಟು, 1210 ಕಿಲೋಮೀಟರ್. ಅರ್ಥ ಆಗಿಲ್ಲ ಅಂದ್ರೆ ಮುಂದಿನ ಕ್ವಶನ್ ಸೇಮ್ ಟು ಸೇಮ್ ಇದೆ, 6 ಮಾರ್ಚ್ SSC 2024. ಇಂತಹ ಕ್ವಶನ್ ಅಂದ್ರೆ ಡೈರೆಕ್ಟ್ ನೋಡ್ರಿ. ಟೂ ಸ್ಪೀಡ್ಸ್ ಫಸ್ಟ್ ಆಫ್ ಆಲ್ ಬರೀರಿ, ಎಷ್ಟೆಷ್ಟಿದೆ, 32 ಅಂಡ್ ಸೆಕೆಂಡ್ ಸ್ಪೀಡ್ ಎಷ್ಟು, 96. ಫಸ್ಟ್ ಸ್ಪೀಡ್ ಅನುಪಾತ ತಗೋರಿ. ಸರ್ 32 ಒನ್ಸಾ, 32 ಪಿಜ್ಜಾ ಸ್ಪೀಡ್ ರೇಷಿಯೋ. ಅದಾದ ನಂತರ ಡಿಸ್ಟೆನ್ಸ್ ರೇಷಿಯೋ ವಿಲ್ ಆಲ್ಸೋ ಬಿ ಸೇಮ್. ಡಿಸ್ಟೆನ್ಸ್ ರೇಷಿಯೋ ಅದು ಸೇಮ್ ಇದೆ, 1:3. ಸೇಮ್ ಇಟ್ ವಿಲ್ ಬಿ. ಓಕೆ, ನೆಕ್ಸ್ಟ್ ಅಗೇನ್ ಸಿ ಹಿಯರ್. When they meet each other, second train has traveled 160 kilometer more distance. Okay, 160 ಕಿಲೋಮೀಟರ್ ಹೆಚ್ಚು ದೂರ ಕ್ರಮಿಸುತ್ತಾನೆ. ಓಕೆ, ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ತಾರೆ. ಎರಡು ಮೈನಸ್ ಮಾಡ್ರಿ. ಸೊ 2 ಎಷ್ಟು, 2 ಅಂದ್ರೆ ಎಷ್ಟಕ್ಕೆ ಸಮಾನ, 160ಕ್ಕೆ ಸಮಾನ ಇದೆ, 160 ಕಿಲೋಮೀಟರ್. ಕ್ವಶನ್ ಏನಿದೆ ನೋಡ್ರಿ, ಸಿ ಮತ್ತು ಡಿ ಯ ನಡುವಿನ ದೂರ ಎಷ್ಟಿದೆ, ಟೋಟಲ್ ಡಿಸ್ಟೆನ್ಸ್. ಈ ಟ್ರೈನ್ 1 ಕಿಲೋಮೀಟರ್, ಈ ಟ್ರೈನ್ 3 ಕಿಲೋಮೀಟರ್. ಟೋಟಲ್ ಡಿಸ್ಟೆನ್ಸ್ 3 + 1 is 4.
4 ಅಂದ್ರೆ ಎಷ್ಟು? 2 into how much? 160. 2 8 are 16. 2 into 8 16. ಆಮೇಲೆ 1 0 ಸೇಮ್ ನಂಬರ್ ಇಂಟು ಮಾಡ್ರಿ. 8 4 are 32 and 0 320 ಕಿಲೋಮೀಟರ್. that's the answer. ಸಪೋಸ್ ನಿಮ್ಗೆ ಎರಡನೇ ಕ್ವಶನ್ ಕೇಳಬಹುದು, ವಾಟ್ ಈಸ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಟ್ರೈನ್ ನಂಬರ್ 1? ಟ್ರೈನ್ ನಂಬರ್ 1 ಡಿಸ್ಟೆನ್ಸ್ ಎಷ್ಟು ಕವರ್ ಮಾಡ್ಯಾರ? 1 ಅಂದ್ರೆ ಎಷ್ಟು? 1 into 80 ಕಿಲೋಮೀಟರ್. ಸಪೋಸ್ ದೇ ಆಸ್ಕ್ ಯು ವಾಟ್ ಈಸ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಸೆಕೆಂಡ್ ಟ್ರೈನ್? ಎರಡನೇ ಟ್ರೈನ್ ಎಷ್ಟು ಡಿಸ್ಟೆನ್ಸ್? 3 ಅಂದ್ರೆ ಎಷ್ಟು? ಅದು ಫೈಂಡ್ ಮಾಡ್ರಿ. ದ್ಯಾಟ್ ಯು ಹ್ಯಾವ್ ಟು ಡು. ಮುಂದಿನ ಕ್ವಶನ್ ಅದು ಸೇಮ್ ಟು ಸೇಮ್ ಇದೆ. ನೀವು ಹೋಮ್ ವರ್ಕ್ ತಗೋರಿ. ಅಂಡ್ ಓಕೆ, ಇದು ಸೇಮ್ ಆಗಿದೆ ಏನ್ರಿ? ಅರೆ ಸೇಮ್ ಆಗಿದೆ ಇದು. ಬಿಡ್ರಿ, ನೋ ಪ್ರಾಬ್ಲಮ್. ನೆಕ್ಸ್ಟ್ ಮತ್ again next variety of question. A train is going at 1/4 of the usual speed and takes extra 60 minutes to reach the destination. What is the usual time? ಆಲ್ರೆಡಿ ನಂದು ಹಿಂದಿನ ವಿಡಿಯೋದಲ್ಲಿ ಒಂದ್ಸಲ ಹೇಳಿ ನಿಮಗೂ ಯಾವ ರೀತಿ ಇದು ಮಾಡ್ಬೇಕು. ಡೈರೆಕ್ಟ್ ಹೇಳ್ತೀನಿ ನಿಮಗೂ. 1/4 ಸ್ಪೀಡ್ ಅಂದ್ರೆ ಮೊದಲ ಓಲ್ಡ್ ಸ್ಪೀಡ್, ನ್ಯೂ ಸ್ಪೀಡ್. ಓಕೆ, 1 4 ಬರೀರಿ. 1 4 ಏನಿಲ್ಲ, ಡೈರೆಕ್ಟ್ ಮೈನಸ್ ಮಾಡ್ರಿ. 4 ಮೈನಸ್ 1 ಎಷ್ಟು? 3. 3 ಅಂದ್ರೆ 60 ಮಿನಿಟ್ಸ್ಗೆ ಸಮಾನ. 3 ಮೀನ್ಸ್ 60 ಮಿನಿಟ್ಸ್. ಸೊ ಕ್ವಶನ್ ಏನಿದೆ? ಯೂಶುವಲ್ ಟೈಮಿಂಗ್. ಯೂಶುವಲ್ ಅಂದ್ರೆ ಹಳೆ ಟೈಮಿಂಗ್. ಯೂಶುವಲ್ ಅಂದ್ರೆ ಏನ್ರಿ? ಓಲ್ಡ್ ಟೈಮಿಂಗ್. ಓಲ್ಡ್ ಟೈಮಿಂಗ್ ಎಷ್ಟು? 1 ಅಂದ್ರೆ ಕ್ವಶನ್ ಮಾರ್ಕ್. 3 into 20. ಸೊ 1 into 20 ಎಷ್ಟು? 20 ಮಿನಿಟ್ಸ್. 20 ನಿಮಿಷ ಇಸ್ ದ ಆನ್ಸರ್ ಫಾರ್ ನಿಮ್ದು ಕ್ವಶನ್. ಸರ್ ಯಾಕಿದು ಕಾನ್ಸೆಪ್ಟ್ ಏನಿದೆ ಬಿಹೈಂಡ್ ದಿಸ್? ಯಾಕೆ ಡೈರೆಕ್ಟ್ಲಿ ಮಾಡಿರಿ? ಅಲ್ಲಿ ಸ್ಪೀಡ್ ಕೊಟ್ಟಾರ, ನೀವು ಟೈಮಿಂಗ್ ಯಾಕೆ ತಗೊಂಡ್ರಿ? ನೋಡ್ರಿ, ಸ್ಪೀಡ್ ಕೊಟ್ಟಾರ ಅವರು. ದೇ ಹ್ಯಾವ್ ಗಿವನ್ ಮೈ ಡಿಯರ್ ಫ್ರೆಂಡ್ಸ್ ಸ್ಪೀಡ್. ಸ್ಪೀಡ್ ಏನ್ರಿ? ಕಡಿಮೆ ಆಗಿದೆ ಹೇಳ. ಅಂದ್ರೆ ಮೊದಲ ಸ್ಪೀಡ್ ಜಾಸ್ತಿ ಇತ್ತು, ಈಗ ಸ್ಪೀಡ್ ಏನಾಗಿದೆ? ಕಡಿಮೆ ಆಗಿದೆ. 4ರಿಂದ 1 ಆಗಿದೆ ಈಗ. ಅದಕ್ಕಾಗಿ ಟೈಮಿಂಗ್ ಜಾಸ್ತಿ ಆಗಿದೆ. ನಿಮ್ಗೂ ಗೊತ್ತಿದೆ, ಈಗ ಹೇಳಿ ನಾನು. ಸ್ಪೀಡ್ ಉಲ್ಟಾ ಏನಿರುತ್ತೆ? ಸ್ಪೀಡ್ ಉಲ್ಟಾ ಏನ್ರಿ? ಟೈಮಿಂಗ್. ಸ್ಪೀಡ್ ಉಲ್ಟಾ ಏನಿದೆ? ಟೈಮಿಂಗ್. ಈ 1 ಈ ಕಡೆ ಮಾಡ್ರಿ, 4 ಆ ಕಡೆ. 1 ಜಾಗೆಯಲ್ಲಿ 4. 1ಗಿಂತ 4 ಎಷ್ಟು ಜಾಸ್ತಿ ಇದೆ? 1ರಿಂದ 4 ಅಂದ್ರೆ 3 ಹೆಚ್ಚಿದೆ. ಸೊ ಅದಕ್ಕಾಗಿ ಇದು ಡಿಫ್ರೆನ್ಸ್ ತಗೋಬೇಕು. 3 ಜಾಸ್ತಿ. ಇಲ್ಲಿ ಎಷ್ಟು ಜಾಸ್ತಿ? 60 ನಿಮಿಷ ಜಾಸ್ತಿ ಸಮಯ ತಗೋತದೆ. ಇದು 3 ಅಂದ್ರೆ 60, 1 ಅಂದ್ರೆ 20. 20 ನಿಮಿಷ ನಮ್ದು ಆನ್ಸರ್ ಬರುತ್ತೆ. ಓಕೆ, ದಿಸ್ ವಿ ಹ್ಯಾವ್ ಟು ಡೂ. ಮುಂದಿನ ಕ್ವೆಶ್ಚನ್ ನೋಡಿ. ಅ ಮ್ಯಾನ್ ರೀಚಸ್ ಆಫೀಸ್ 20 ಮಿನಿಟ್ಸ್ ಏನಿದೆ? ಲೇಟ್ ದ್ಯಾನ್ ದ ಯೂಶುವಲ್ ಟೈಮಿಂಗ್ ಬೈ ವಾಕಿಂಗ್ 3/4. ನೀವು ಏನು ಮಾಡಬೇಡ್ರಿ, ಯಾವಾಗ ಈ ರೀತಿ ಕ್ವಶನ್ ನೋಡಿರಿ, ಒಂದು ಕಡಿಮೆ ಈ ಕಡೆ, ಲೇಟ್ ಆಗಿದೆನಾ? ಸೊ ಅದಕ್ಕಾಗಿ ಟೈಮಿಂಗ್ 4 ಜಾಸ್ತಿ ಟೈಮಿಂಗ್ ಈ ಕಡೆ ಹಾಕ್ರಿ, ಅಂದ್ರೆ ಲೇಟ್. 3 ಜಾಗೆಯಲ್ಲಿ ನೀವು ಜಾಸ್ತಿ ಸಮಯ ಯು ಆರ್ ಟೇಕಿಂಗ್ ಮೋರ್ ಟೈಮಿಂಗ್, ಅದಕ್ಕಾಗಿ ಮೋರ್ ಟೈಮ್ ಇಲ್ಲಿ ಹಾಕ್ರಿ. 3 4 ಇಲ್ಲಿಂದ ಇಲ್ಲಿ ವ್ಯತ್ಯಾಸ ಎಷ್ಟಿದೆ? 1. 1 ಅಂದ್ರೆ ಎಷ್ಟು? 1 ಅಂದ್ರೆ 20 ನಿಮಿಷ. 1 ಮೀನ್ಸ್ 20 ಮಿನಿಟ್ಸ್. ವಾಟ್ ಈಸ್ ದ ಯೂಶುವಲ್ ಟೈಮಿಂಗ್? ರೆಗ್ಯುಲರ್ ಟೈಮಿಂಗ್ ಏನಿದೆ? ರೆಗ್ಯುಲರ್ ಅಂದ್ರೆ ಯಾವಾಗೂ ಓಲ್ಡ್ ಟೈಮಿಂಗ್. 3 ಅಂದ್ರೆ ಎಷ್ಟು? 4 ಅಂದ್ರೆ 3 into 20 60 ಮಿನಿಟ್ಸ್. 60 ಮಿನಿಟ್ಸ್ ಅಂದ್ರೆ 1 hour ನಮ್ದು ಆನ್ಸರ್. ಸೊ ಅದು ಡೈರೆಕ್ಟ್ಲಿ ಮಾಡ್ರಿ ಎಕ್ಸಾಂಪಲ್. ಡೈರೆಕ್ಟ್ಲಿ ಇದು ಬರೀರಿ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಮುಂದಿನ ಕ್ವಶನ್ ನೋಡೋಣ. ಬಹಳ ಸಲ ರಿಪೀಟ್ ಆಗುತ್ತೆ ಈ ಕ್ವಶನ್. ಈ ಕ್ವಶನ್ ಬಹಳ ಸಲ SSC, ರೈಲ್ವೆ ಎಕ್ಸಾಮ್ಸ್, ಈ ಎಕ್ಸಾಮ್ಸ್ ಅಲ್ಲಿ ಬಹಳ ಸಲ ರಿಪೀಟ್ ಆಗುತ್ತೆ. A boy go to the school at the speed of 3 and come at 5 km/h. ಏನಾಗುತ್ತೆ ನೋಡ್ರಿ, ಈ ಪಾಯಿಂಟ್ ರಿಂದ ಆ ಪಾಯಿಂಟ್ 3 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಹೋಗುತ್ತಾನೆ ಮತ್ತು ರಿಟರ್ನ್ ಟೈಮಿಂಗ್ ಏನಿದೆ? ರಿಟರ್ನ್ ಸ್ಪೀಡ್ 5 km/h. ಸೊ ಇದು ಕ್ವಶನ್ ಎಲ್ಲಿ ನೋಡಿರಿ ನೀವು? ಸರಾಸರಿ ವೇಗ, ಅವರೇಜ್ ಸ್ಪೀಡ್ ದಲ್ಲಿ ನೋಡಿರಿ. ವಾಟ್ ಈಸ್ ದ ಅವರೇಜ್ ಸ್ಪೀಡ್? ಏನ್ ಫಾರ್ಮುಲಾ ಯೂಸ್ ಮಾಡ್ತಿರಿಲ್ಲ ಸರ್? ಅವರೇಜ್ ಸ್ಪೀಡ್ ಗೆ ನೀವು ಒಂದು ಫಾರ್ಮುಲಾ ಯೂಸ್ ಮಾಡ್ತೀರಿ. ಆ ಫಾರ್ಮುಲಾ ಏನಿದೆ? 2xy divided by x plus y. What is the formula? 2xy divided by x plus y. x ಅಂದ್ರೆ ಮೊದಲ ಸ್ಪೀಡ್, y ಅಂದ್ರೆ ಎರಡನೇ ಸ್ಪೀಡ್. 2xy. ಸೊ ಇಲ್ಲಿ 2 into x into y divided by x plus y. 3 plus 5 ಎಷ್ಟು? 8. ಸೊ 2 ಒಂದ್ಲಿ 2 ನಾಲ್ಕಲಿ 2 ನಾಲ್ಕಲಿ. ಟೋಟಲ್ ಎಷ್ಟಾಗಿದೆ ಸ್ಪೀಡ್? 3 5 15. 15 divided by 4 km/h. ಏನ್ರಿ? ಸರಾಸರಿ ವೇಗ, ಅವರೇಜ್ ಸ್ಪೀಡ್. ಸರ್ ಎವರೇಜ್ ಸ್ಪೀಡ್ ಕೇಳಿಲ್ಲ, ಫೈಂಡ್ ದ ಎವರೇಜ್ ಸ್ಪೀಡ್ ನೈ. ಏನಿದೆ ಕ್ವಶನ್? ವಾಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಹೌಸ್ ಅಂಡ್ ದ ಸ್ಕೂಲ್?
ಇದು ಕ್ವಶನ್ ಇದೆ. ಡಿಸ್ಟೆನ್ಸ್ ಕೇಳ್ಯಾರ. ಸೊ ಡಿಸ್ಟೆನ್ಸ್ ಫಾರ್ಮುಲಾ ನೀವು ಹಾಕಬೇಕು ಸರ್. ಡಿಸ್ಟೆನ್ಸ್ ಅಂದ್ರೆ ಸ್ಪೀಡ್ ಇಂಟು ಟೈಮಿಂಗ್. ಸ್ಪೀಡ್ ಇಂಟು ಈಗ ಆಲ್ರೆಡಿ ಸ್ಪೀಡ್ ನೀವು ಫೈಂಡ್ ಮಾಡಿದ್ರಿ 15/4. ಇಲ್ಲಿ ಹಚ್ಚ್ರಿ 15/4. ಟೈಮಿಂಗ್ ಎಷ್ಟು? ಟೈಮಿಂಗ್ ಕೊಟ್ಟಾರ ಇಲ್ಲಿ 4. ಓಕೆ, 4 ಗಂಟೆ ಬೇಕು ಮನೆಯಿಂದ ಶಾಲೆಗೆ ಮತ್ತು ಶಾಲೆಯಿಂದ ಮನೆಗೆ. ಟೋಟಲ್ ಟೈಮಿಂಗ್ ಅವರಿಗೆ ಎಷ್ಟು ಬೇಕು? 4 ಗಂಟೆ ಬೇಕು. 4 4ರಿಂದ 4 ಕ್ಯಾನ್ಸಲ್, 4ರಿಂದ 4 ಕ್ಯಾನ್ಸಲ್, 15 ಕಿಲೋಮೀಟರ್, 15 ಕಿಲೋಮೀಟರ್. ಈಗ ನಿಮ್ದು ಕ್ವೆಶನ್ ಸರ್, ಇದು ಆಪ್ಷನ್ ಇಲ್ಲ. ಯಾಕಂದ್ರೆ ಒನ್ ಸೈಡ್ ಡಿಸ್ಟೆನ್ಸ್ ಬೇಕು ನಮ್ಗೆ, ಟೋಟಲ್ ಬೇಡ. ನೋಡ್ರಿ, ಮನೆಯಿಂದ ಶಾಲೆ, ಶಾಲೆಯಿಂದ ಮನೆ, ಟೋಟಲ್ 15 ಕಿಲೋಮೀಟರ್. ನಮ್ಗೆ ಬೇಕು ಒನ್ ಸೈಡ್. ಏನ್ರಿ? ಹೌಸ್ ಟು ಸ್ಕೂಲ್ ಒಂದ್ ಸೈಡ್ ಡಿಸ್ಟೆನ್ಸ್ ಬೇಕು. ಒನ್ ಸೈಡ್ ಅಂದ್ರೆ ಹಾಫ್ ಮಾಡ್ರಿ. 15ಗೆ ಹಾಫ್ ಮಾಡಬೇಕು. ಆನ್ಸರ್ ಇದು ಇಲ್ಲ. ಆನ್ಸರ್ 7.5 ಕಿಲೋಮೀಟರ್. ಸೊ ಲಾಸ್ಟ್ ಸ್ಟೆಪ್ ಕಂಪಲ್ಸರಿ ಬಯಾಟ್ ಮಾಡ್ರಿ. ವಾಟ್ ಈಸ್ ದ ಡಿಸ್ಟೆನ್ಸ್? ಮೇಕ್ ಇಟ್ ಹಾಫ್. ಯಾಕಂದ್ರೆ ಒನ್ ಸೈಡ್ ಬೇಕು. ನಮ್ದು ಆನ್ಸರ್ 7.5 ಕಿಲೋಮೀಟರ್. ಇದೇ ನಮ್ದು ಆನ್ಸರ್. ಮುಂದಿನ ಪ್ರಶ್ನೆ ಏನಿದೆ ಕ್ವಶನ್ ನೋಡ್ರಿ. ಅ ವೆಂಡರ್ ಆಫರ್ಸ್ ಅವರ್ ಕಸ್ಟಮರ್ a discount of 29% on the beauty product and she still makes a profit of 12%. What is the cost price of the beauty product marked at 896? ಆ ನಮೂದಿತ ಬೆಲೆ ಎಷ್ಟಿದೆ? 896 ಇದೆ. ಲಾಭದ ಶೇಕಡಾವಾರು 12%, ಡಿಸ್ಕೌಂಟ್ ಶೇಕಡಾವಾರು ಎಷ್ಟಿದೆ? 29%. ವಾಟ್ ಈಸ್ ದ ಸಿಪಿ ಅಂದ್ರೆ ಅಸಲು ಬೆಲೆ ಎಷ್ಟಿದೆ, ಕೊಂಡ ಬೆಲೆ ಎಷ್ಟಿದೆ ಅದು ಹೇಳಬೇಕು. ಈ ಪ್ರಶ್ನೆಯಲ್ಲಿ ಕೊಂಡ ಬೆಲೆ, ನಮೂದಿತ ಬೆಲೆ, ರಿಯಾಯಿತಿ ಮತ್ತು ಲಾಭ ಶೇಕಡಾವಾರು ಈ 4 ಇದೆ. ಸೊ ಡೈರೆಕ್ಟ್ಲಿ ಒಂದ್ ಶಾರ್ಟ್ ದಲ್ಲಿ ಮಾಡೋಣ. ಏನ್ ಮಾಡ್ಬೇಕು ನೋಡ್ರಿ, ಒಂದ್ ರಿಲೇಷನ್ ಬೈ ಹ್ಯಾಟ್ ಮಾಡಿ. ಸರ್ ಏನಿದೆ ರಿಲೇಷನ್? ಸಿಪಿ ಬೈ ಎಂ ಪಿ ಇಸ್ ಈಕ್ವಲ್ ಟು 100. ಇಷ್ಟ ಅಟ್ಲೀಸ್ಟ್ ಬರೀರಿ. ಸಿಪಿ ಬೈ ಎಂ ಪಿ ಅಸಲು ಮತ್ತು ನಮೂದಿತ ಬೆಲೆ 100. ಸಿಪಿ ಜೊತೆ ನೀವು ಡಿಸ್ಕೌಂಟ್ ಮೈನಸ್ ಮಾಡ್ರಿ. ಸಿಪಿ ಮುಂದೆ ವಾಟ್ ಯು ಹ್ಯಾವ್ ಟು ಡೂ? ಮೈನಸ್ ಡಿಸ್ಕೌಂಟ್. ಎಂ ಪಿ ಮುಂದೆ ಏನ್ ಮಾಡ್ರಿ? ಲಾಭ. ಲಾಭ ಅಂದ್ರೆ ಯಾವಾಗೂ ಪ್ಲಸ್. ಲಾಭ ಅಂದ್ರೆ ಯಾವಾಗೂ ಪ್ಲಸ್. ಬೆಸ್ಟ್ ಮೆಥಡ್, ಬೆಸ್ಟ್ ಟೆಕ್ನಿಕ್ ಟು ಸಾಲ್ವ್ ದಿಸ್ ಕ್ವಶನ್ ಇನ್ ಒನ್ ಲೈನ್. ನೋಡ್ರಿ, ಸಿಪಿ ಗೊತ್ತಿಲ್ಲ. ವಾಟ್ ಈಸ್ ದ ಸಿಪಿ? ಐ ಡೋಂಟ್ ನೋ. ಎಕ್ಸ್ ಡೋಂಟ್ ನೋ. ಎಂ ಪಿ ಐ ನೋ. ಎಂ ಪಿ 896 ಇದೆ. ಆಮೇಲೆ ಏನ್ರಿ? 100 ಮೈನಸ್ ಡಿಸ್ಕೌಂಟ್. ಡಿಸ್ಕೌಂಟ್ ಎಷ್ಟಿದೆ? ಡಿಸ್ಕೌಂಟ್ 29. 100 ಮೈನಸ್ 29 ಎಷ್ಟು? 71. 100 ಪ್ಲಸ್ ಪ್ರಾಫಿಟ್, 100 ಪ್ಲಸ್ 12, 112. ಆಮೇಲೆ ಕ್ರಾಸ್ ಮಲ್ಟಿಪ್ಲಿಕೇಶನ್. ಎಕ್ಸ್ ಇಸ್ ಈಕ್ವಲ್ ಟು 71 ಇಂಟು ದಿಸ್, 71 ಇಂಟು 112 ಡಿವೈಡೆಡ್ ಬೈ 71 ಇಂಟು ಏನ್ರಿ? 896 ಡಿವೈಡೆಡ್ ಬೈ 112 ಇದೆ. ಸೊ 2 2 2 2 2 2 6 6 6 2 3 3. ಸಿಂಪ್ಲಿಫಿಕೇಶನ್ ಮಾಡೋಣ. ಸ್ವಲ್ಪ ಸಿಂಪ್ಲಿಫಿಕೇಶನ್ ಮಾಡೋಣ. ನಮಸ್ತೆ. ಎಸ್, ಸಿಂಪ್ಲಿಫೈ ಮಾಡ್ರಿ. ಈಗ 4 ಮಗ್ಗಿಂದ ಸಿಂಪ್ಲಿಫಿಕೇಶನ್ ಮಾಡೋಣ. 4 4 3 12, 4 2 8, 4 8 32, 4 2 4 2 8, 4 4 16. 28 ಅಂದ್ರೆ 4ರಿಂದ ಮತ್ತೆ ಕ್ಯಾನ್ಸಲ್. 4 7 4 5 20, 4 6 24, 7 1 7 8. So 71 into 8, 8 1 8, 8 7 56, 568. Option number A. That's the answer for the. So simple. ಈ ಕಾನ್ಸೆಪ್ಟ್ ಯೂಸ್ ಮಾಡಿ. ಬೇಡ ಇದು ಅಂದ್ರೆ CMS ಟೆಕ್ನಿಕ್ ಅದೇ ಯೂಸ್ ಆಗುತ್ತೆ. ದ್ಯಾಟ್ ಆಲ್ಸೋ ಯು ಕ್ಯಾನ್ ಯೂಸ್ ಇನ್ ದಿಸ್. ಮುಂದಿನ ಕ್ವಶನ್ ವಿದೌಟ್ ವೇಸ್ಟಿಂಗ್ ಮೋರ್ ಟೈಮ್. ಎಸ್, ಕಂಪಲ್ಸರಿ ವಿಡಿಯೋ ಪಾಸ್ ಮಾಡ್ರಿ. ನೀವು ಓನ್ ಸೆಲ್ಫ್ ಸಾಲ್ವ್ ಮಾಡ್ರಿ. ಆಮೇಲೆ ಇಲ್ಲಿ ಬರಬೇಕು. ಸೊ ನೆಕ್ಸ್ಟ್ ಕ್ವೆಶನ್ ನೋಡ್ರಿ, ಏನಿದೆ ಇದು. ಅಜಯ್, ಮಾಯಾ, ಮೋಹನ್ ಸ್ಟಾರ್ಟೆಡ್ ಅ ಬಿಸ್ನೆಸ್ ಇನ್ ದ ಪಾರ್ಟ್ನರ್ಶಿಪ್ ಇನ್ ದ ರೇಷಿಯೋ 11, 16 and 6. ಇನ್ವೆಸ್ಟ್ಮೆಂಟ್ ರೇಷಿಯೋ ಎಷ್ಟೆಷ್ಟಿದೆ? 11, 16 and 6. ಯಾರು? ಅಜಯ್, ಮಾಯಾ ಅಂಡ್ ಮೋಹನ್. At the end of year, they get a profit of 69,300, which is 70% of the total investment. ಇದು ಕ್ವಶನ್ ರೈಲ್ವೆ ಗ್ರೂಪ್ ಡಿ 2025 ದಲ್ಲಿ ಕೇಳಿದ ಕ್ವಶನ್ ಇದೆ. ಬಟ್ ಇದು ಟೋಟಲ್ ಪ್ರಾಫಿಟ್ ಇಲ್ಲ. ಓಕೆ, ಇದು 70%. ಈ ಪ್ರಾಫಿಟ್, ಈ ಲಾಭ ಏನಿದೆ ಗೊತ್ತಿದೆ, ಇದು ಒಟ್ಟು ಲಾಭದ ಏನ್ರಿ 70% ಇದು. ಓಕೆ,
ಇದು ಒಟ್ಟು ಲಾಭದ ಎಷ್ಟು ಭಾಗ ಇದು 70%. ಸೊ ಟೋಟಲ್ ಪ್ರಾಫಿಟ್ ಈಸ್ 100%. ಆ 100% ಪ್ರಾಫಿಟ್ ಎಷ್ಟಿದೆ ಅದು ಫಸ್ಟ್ ಫೈಂಡ್ ಮಾಡ್ರಿ, ಆಮೇಲೆ ನೀವು ಸಾಲ್ವ್ ಮಾಡಬೇಕು. ಸೊ ಬೇಸಿಕ್ ಟೆಕ್ನಿಕ್ ಎಲ್ಲರಿಗೂ ಗೊತ್ತಿದೆ. ಅದು ಪ್ರಾಫಿಟ್ 69,300. ಇದು ಟೋಟಲ್ ಪ್ರಾಫಿಟ್ ಇಲ್ಲ, ಇದು ಎಷ್ಟು ಪರ್ಸೆಂಟ್ ಪ್ರಾಫಿಟ್? 70%. ಓಕೆ, they earned a profit which is 70% of the total investment ಕೊಟ್ಟಾರೇನ್ರಿ. they earned a profit of 69,300, which is 70% of their total investment ಇದೆ. ಇದು 70% ಇದೆ, this is 70%, ಇದು 70%. so total profit ಎಷ್ಟು? 100%. 100. so simplify 0 0, simplify 7 9s are 63, 7 9s are 63, 0, and simplify 9 9 0 0 0. ಇದು ಟೋಟಲ್ ಇದೆ. ಓಕೆ, ದಿಸ್ ಈಸ್ ಮೈ ಡಿಯರ್ ಫ್ರೆಂಡ್ಸ್ ಟೋಟಲ್ ಇನ್ವೆಸ್ಟ್ಮೆಂಟ್ ಯು ಕ್ಯಾನ್ ಕನ್ಸಿಡರ್, ಆರ್ ಟೋಟಲ್ ಪ್ರಾಫಿಟ್, ಟೋಟಲ್ ಇನ್ವೆಸ್ಟ್ಮೆಂಟ್, ಸಾರಿ, ದಿಸ್ ಈಸ್ ಮೈ ಡಿಯರ್ ಫ್ರೆಂಡ್ಸ್ ಟೋಟಲ್ ವಾಟ್? ಟೋಟಲ್ ಇನ್ವೆಸ್ಟ್ಮೆಂಟ್. ಇದು ಟೋಟಲ್ ಇನ್ವೆಸ್ಟ್ಮೆಂಟ್ ಇದೆ. at the end of the year they earned a profit of 69,300, which is 70% of their total investment. So this is equal to this. So total investment 99,000 ಇದೆ. ಇದು ಟೋಟಲ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ? ಕ್ವಶನ್ ಏನಿದೆ, ಹೌ ಮಚ್ ಡಿಡ್ ಮಾಯಾ ಇನ್ವೆಸ್ಟ್? ಮಾಯಾ ಎಷ್ಟು ಕೊಟ್ಟಾರ? ಮಾಯಾ ಎಷ್ಟು ರೊಕ್ಕ? ಸೊ 99,000 ಇಸ್ ಟೋಟಲ್. ಈ 99,000 ಟೋಟಲ್ ಇದೆ. ಟೋಟಲ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ? 11 plus 16 plus 6, 11 plus 16 27, 27 plus 6 33, 33 ಇದೆ. ಓಕೆ, ಏನ್ ಫೈಂಡ್ ಮಾಡಬೇಕು ಈ ಕ್ವಶನ್? ಹೌ ಮಚ್ ಡಿಡ್ ಮಾಯಾ ಇನ್ವೆಸ್ಟ್? ಮಾಯಾ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಾರ್? ಮಾಯಾ ಹ್ಯಾಸ್ ಇನ್ವೆಸ್ಟೆಡ್ 16 ಸಮಥಿಂಗ್, 16. ಮಾಯಾಸ್ ಇನ್ವೆಸ್ಟ್ಮೆಂಟ್ ನೀವು ಇಲ್ಲಿ ಬರೀರಿ. ಮೋಹನ್ಸ್ ಇನ್ವೆಸ್ಟ್ಮೆಂಟ್ ಕಾರ ಅಂದ್ರೆ ಮೋಹನ್ಸ್ ಇನ್ವೆಸ್ಟ್ಮೆಂಟ್ 6 ಹಾಕಬೇಕು. 33 ಒಂದ್ಲೆ, 33 ಮೂರ್ಲೆ, 0 0 0, ಸಿಂಪ್ಲಿಫೈ 16 3s 48, ಆಮೇಲೆ 1 2 3 1 2 3 48,000. ನಮ್ದು ಆನ್ಸರ್ ಆಪ್ಷನ್ ನಂಬರ್ D is the answer for the question. Yes, Henry? 48. So first of all total find ಮಾಡ್ರಿ. ಇದು ಅರ್ಥ ಆಗಿಲ್ಲ ಅಂದ್ರೆ ಹಿಂಗ್ ಬರೀರಿ, 70% ಅಂದ್ರೆ 69,300. ಸೊ 100% ಅಂದ್ರೆ ಎಷ್ಟು? 100% ಅಂದ್ರೆ ಎಷ್ಟು? ಸೊ ಸಿಂಪ್ಲಿಫಿಕೇಶನ್ ಮಾಡ್ರಿ, 0 0 ಕ್ಯಾನ್ಸಲ್, 7 1s are 7 9s are 63, 7 9s are 0, ಕ್ರಾಸ್ ಮಲ್ಟಿಪ್ಲೈ 9 9 0 0 0, 99,000 ಟೋಟಲ್ ಇನ್ವೆಸ್ಟ್ಮೆಂಟ್. ಇಲ್ಲೇ ಟೋಟಲ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ ಎಲ್ಲ ಪ್ಲಸ್ ಮಾಡ್ರಿ, ಎಲ್ಲ ಪ್ಲಸ್ ಮಾಡಿದ ನಂತರ ಟೋಟಲ್ ಎಷ್ಟು ಇನ್ವೆಸ್ಟ್ಮೆಂಟ್ ಇದೆ? 33. ಇನ್ವೆಸ್ಟ್ಮೆಂಟ್ ಕೆಳಗಡೆ ಇನ್ವೆಸ್ಟ್ಮೆಂಟ್ ಇಂಟು ಯಾರ್ದು ಇನ್ವೆಸ್ಟ್ಮೆಂಟ್ ಫೈಂಡ್ ಮಾಡಬೇಕು? ಮಾಯಾ ನಂಬರ್ ಇಲ್ಲೇ ಬರೀರಿ. ಸೊ ಆನ್ಸರ್ ಸಿಂಪ್ಲಿಫೈ ಮಾಡ್ರಿ, 48,000 ನಮ್ದು ಆನ್ಸರ್ ಫಾರ್ ದ ಕ್ವಶನ್. ನೆಕ್ಸ್ಟ್ ಕ್ವಶನ್ SSCGD. ಈಗ ಸ್ಟಾರ್ಟ್ ಮಾಡೋಣ. ಮೆನ್ಸುರೇಷನ್ ದಲ್ಲಿ ಕೇಳಿದ ಕ್ವಶನ್ ಯಾವ್ರಿ? ತ್ರಿಕೋಣದ ಕ್ವಶನ್. ತ್ರಿಕೋಣ. ಓಕೆ, ನೋಡ್ರಿ ಇಲ್ಲಿ. Find the area of triangle whose base is 12 cm and the height corresponding to the base is 1/3 of the base. ಅನುಪಾತ ಕೊಟ್ಟಾರ ಮೈ ಡಿಯರ್ ಫ್ರೆಂಡ್ಸ್. ಏನಿದೆ ನೋಡ್ರಿ, ಎತ್ತರ ಪಾದದ 1/3 ರಷ್ಟಿದೆ. ಹೈಟ್ ಈ ಪಾದದ ಏನಿದೆ 1/3 ಅಂದ್ರೆ ದಿಸ್ ಇಸ್ 1, ದಿಸ್ ಇಸ್ D. ಓಕೆ, ಮತ್ತೇನ್ ಕೊಟ್ಟಾರ ಪ್ರಶ್ನೆಯಲ್ಲಿ? ಈ ಒಂದು ತ್ರಿಭುಜದ ಪಾದವು ಎಷ್ಟಿದೆ? 12 ಸೆಂಟಿಮೀಟರ್. ದ ಬೇಸ್ ಈಸ್ 12 ಸೆಂಟಿಮೀಟರ್. ಮ್ಯಾಚ್ ಮಾಡ್ರಿ, just match it now. The base 3 ಅಂದ್ರೆ 100 centimeter. So 1 height ಅಂದ್ರೆ ಎಷ್ಟು? 3 4s are 12. So into 4 ಇಲ್ಲಿ 4 ಅಂದ್ರೆ 4 ಸೆಂಟಿಮೀಟರ್. ಪ್ರಶ್ನೆ ಇದೆ ಇಲ್ಲ, ಪ್ರಶ್ನೆ ಏನಿದೆ? ವಾಟ್ ಈಸ್ ದ ಏರಿಯಾ? ವಿಸ್ತೀರ್ಣ ಎಷ್ಟಿದೆ? ಎಲ್ಲರಿಗೆ ಗೊತ್ತಿದೆ ಟ್ರಯಾಂಗಲ್ ಬೇಸಿಕ್ ಫಾರ್ಮುಲಾ ಹಾಫ್ ಇಂಟು ಬೇಸ್ ಇಂಟು ಹೈಟ್. ಇದು ಫಾರ್ಮುಲಾ ನಿಮ್ಗೆ ಗೊತ್ತಿರಬೇಕು. ಹಾಫ್ ಇಂಟು ಬೇಸ್, ಬೇಸ್ 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 12, ಹೈಟ್ ಎಷ್ಟಿದೆ? 4. 2 6s are 12, 6 4s are 24 centimeter square. ನಮ್ದು ಆನ್ಸರ್ 24 ನಮ್ದು ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್ 130. ಸಿಮಿಲರ್ ಕ್ವೆಶ್ಚನ್ ಇದೆ, ಬಟ್ ಇದರಲ್ಲಿ ಏನು ಕೊಟ್ಟಾರ? ಏರಿಯಾ ಆಫ್ ಟ್ರಯಾಂಗಲ್ ಇಸ್. ಸೊ ಏರಿಯಾ ಕೊಟ್ಟಾರ, ಬೇಸ್ 3/5 ಆಫ್ ದ ಹೈಟ್, ಅನುಪಾತ ಕೊಟ್ಟಾರ, ಹೈಟ್ ಫೈಂಡ್ ಮಾಡಬೇಕು. ಸೊ ಏನಿಲ್ಲ ನೋಡ್ರಿ, ಗಿವನ್ ಥಿಂಗ್ಸ್ ಬರೀರಿ ಮೈ ಡಿಯರ್ ಫ್ರೆಂಡ್ಸ್. ಏರಿಯಾ ಕೊಟ್ಟಾರ 1470. ಆಮೇಲೆ ಏನೇನ್ರಿ? ಬೇಸ್ ಅಂಡ್ ಹೈಟ್ ಇಸ್ ಗಿವನ್, 3:5 ಇಸ್ ಗಿವನ್. ನೆಕ್ಸ್ಟ್ ಏನಿದೆ? ಹೈಟ್ ಎಷ್ಟು?
ಯಾವಾಗ ಇಂಥ ಕ್ವಶನ್ ನೋಡಿರಿ ಫಾರ್ಮುಲಾ ಬರೀರಿ ಮೈ ಡಿಯರ್ ಫ್ರೆಂಡ್ಸ್. ಆ ಫಾರ್ಮುಲಾ ಏನಿದೆ, ಏರಿಯಾ ಇಸ್ ಈಕ್ವಲ್ ಟು ಹಾಫ್ ಇಂಟು ಬೇಸ್ ಇಂಟು ಹೈಟ್. ಏರಿಯಾ ನಿಮ್ಗೆ ಆಲ್ರೆಡಿ ಗೊತ್ತಿದೆ 1470 ಇದೆ. ಎಸ್ ಸರ್, ಹಾಫ್. ಬೇಸ್ ಎಷ್ಟಿದೆ ಹೇಳ್ರಿ, ನೀವು ಹೇಳ್ರಿ, ಬೇಸ್ ಎಷ್ಟಿದೆ? 3. ಇದು ತಪ್ಪಾಗುತ್ತೆ. ನೀವು ಹೇಳಿರಿ 3 ಇಲ್ಲೇ ಹಾಕಿರಿ, ಇಲ್ಲೇ 5 ಹಾಕಿರಿ, ಮತ್ತೆ ಏನು ಫೈನ್ ಏನ್ ಮಾಡ್ತೀರಿ? ಇಲ್ಲಿ 3 ಹಾಕಿರಿ, ಇಲ್ಲಿ 5 ಹಾಕಿರಿ, ಫೈನ್ ಏನ್ ಮಾಡ್ತೀರಿ ನೀವು? ದಿಸ್ ಬಿಕಮ್ ರಾಂಗ್. ಸೊ ಅದಕ್ಕಾಗಿ ಯಾವಾಗೂ ನಿಮ್ಗೆ ವರ್ಡ್ ಸಲ ಹೇಳಿ, ಅನುಪಾತ ಚಾಪ್ಟರ್ ದಲ್ಲಿ ಯಾವಾಗೂ ನೀವು ಮಲ್ಟಿಪ್ಲೈ ಮಾಡ್ತೀರಿ, ಆ ಕೇಸ್ ಎಕ್ಸ್ ಎಕ್ಸ್ ಹಾಕ್ರಿ, ಇಲ್ಲಿ ಬೆಟರ್, ಈಸಿ ಆಗುತ್ತೆ ನಿಮ್ಗೂ. ಕ್ವಶನ್ ರಾಂಗ್ ತಪ್ಪಾಗೋದಿಲ್ಲ. ಸೊ ವೆನ್ ಎವರ್ ಯು ಆರ್ ಮಲ್ಟಿಪ್ಲೈಂಗ್ ದ ರೇಷಿಯೋ, ಆ ಅನುಪಾತ ಎಕ್ಸ್ ನಲ್ಲಿ ಚೇಂಜ್ ಮಾಡಬೇಕು. ಸೊ ಇಲ್ಲಿ ಬರೀರಿ 3x ಇಂಟು 5x. ಈಗ ಸಿಂಪ್ಲಿಫಿಕೇಶನ್ ಸ್ಟಾರ್ಟ್ ಮಾಡಿ ನೋಡ್ರಿ. ಓಕೆ, ಇಲ್ಲಿಂದ ಈ ಕಡೆ ಡೈರೆಕ್ಟ್ಲಿ ಕ್ಯಾನ್ಸಲ್ ಮಾಡೋಣ. 5 1s are 5, 5 1s are 5, 1 minute, change the color. 5 2s are 10, 5 9s are 45, 5 4s are 20. 3 ಇಂದ ಕ್ಯಾನ್ಸಲ್ ಮಾಡ್ರಿ. 3 1 3, 3 7, 3 8. ಈ ಸಂಖ್ಯೆ ಆ ಕಡೆ ಇಂಟು ಕ್ರಾಸ್ ಮಲ್ಟಿಪ್ಲೈ ಅಂದ್ರೆ ಮಲ್ಟಿಪ್ಲೈ ಆಗುತ್ತೆ. 78 ಡಬಲ್ ಎಷ್ಟು? 2 8s are 16, 2 7s are 14 plus 1 156 ಆಗುತ್ತೆ. 156 ಆಗುತ್ತೆ. 156 ಎಷ್ಟು? ಇನ್ ತಪ್ಪಾಗಿದೆ ಏನ್ರಿ? ನೋಡೋಣ ಸಿಂಪ್ಲಿಫಿಕೇಶನ್. ಐ ಥಿಂಕ್ ತಪ್ಪು, ಯಾಕಂದ್ರೆ ವಿ ಶುಡ್ ಬಿ ಗೆಟಿಂಗ್ ದ ಪರ್ಫೆಕ್ಟ್ ಸ್ಕ್ವೇರ್. ಸಮಥಿಂಗ್ ಸಿಂಪ್ಲಿಫಿಕೇಶನ್ ಇಲ್ಲಿ ತಪ್ಪಾಗಿದೆ. ನೋ ಪ್ರಾಬ್ಲಮ್. 3 5 ಎಷ್ಟು? 15. 3 5s are 15. 15 ಡೈರೆಕ್ಟ್ಲಿ ಯೂಸ್ ಮಾಡ್ತೀನಿ ನಾನು. 15 9s are 135, ಎಷ್ಟು ಉಳಿದು? 120. 15 8s are ಎಷ್ಟು? ಕ್ರಾಸ್ ಮಲ್ಟಿಪ್ಲಿಕೇಶನ್. 98 into 2 196, 196. x into x, x square. x square is equal to 196. ಎಲ್ಲರಿಗೂ ಗೊತ್ತಿದೆ ಯಾವ ಸಂಖ್ಯೆಯ ಸ್ಕ್ವೇರ್ ಅದು? ಸರ್ ಅದು 14, 14 ಸಂಖ್ಯೆಯ ಸ್ಕ್ವೇರ್. ಎಷ್ಟು? 14. therefore x is equal. ಬಟ್ ಎಕ್ಸ್ ಕೇಳಿಲ್ಲ, ಏನಿದೆ ಪ್ರಶ್ನೆ ನೋಡ್ರಿ. ಆ ತ್ರಿಭುಜದ ಎತ್ತರ ಎಷ್ಟಿದೆ? ಆ ತ್ರಿಭುಜದ ಎತ್ತರ ಅಂದ್ರೆ ಹೈಟ್ ಎಷ್ಟಿದೆ? 5x. ಹೈಟ್ ಎಷ್ಟಿದೆ ಮೈ ಡಿಯರ್ ಫ್ರೆಂಡ್ಸ್? 5x. 5x ಎಷ್ಟು ಇದೆ? ಹೈಟ್ ಇಸ್ ಈಕ್ವಲ್ ಟು 5x. 5ರಿಂದ ಇಂಟು ಮಾಡ್ರಿ. 5 ಇಂಟು 14, 14 5s are 70. ನಮ್ದು ಆನ್ಸರ್ ಈ ಪ್ರಶ್ನೆಗೆ 70. ಈಸಿ ಇದೆ. ಮುಂದಿನ ಕ್ವೆಶನ್ ಪಾಸ್ ಮಾಡ್ರಿ, ಅರ್ಥ ಮಾಡ್ರಿ, ಅಂಡ್ ಅಗೇನ್ ಮುಂದಿನ ಕ್ವೆಶನ್ ಸೇಮ್. ನನ್ನ ಸೊಲ್ಯೂಷನ್ಗಿಂತ ಮೊದಲ ನಿಮ್ದು ಸೊಲ್ಯೂಷನ್ ಇರಬೇಕು, ಆಮೇಲೆ ಇದು ಟ್ರೈ ಮಾಡ್ರಿ. ಇದು ಈಸಿ ಇದೆ ಕ್ವೆಶನ್. ಬೇಸ್ 22 ಕೊಟ್ಟಾರ, ಹೈಟ್ ಕೊಟ್ಟಾರ. ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಬೇಕು ವಾಟ್ ಈಸ್ ದ ಆನ್ಸರ್ ಫಾರ್ ಕ್ವೆಶನ್ ನಂಬರ್ 131. ಹಾಫ್ ಇಂಟು ಬೇಸ್ ಇಂಟು ಹೈಟ್ ಯೂಸ್ ಮಾಡ್ರಿ, ಹೇಳ್ರಿ ಏನಿದೆ ಆನ್ಸರ್. ಮುಂದಿನ ಪ್ರಶ್ನೆ. ಲಾಂಗೆಸ್ಟ್ ಸೈಡ್ ಆಫ್ ರೈಟ್ ಆಂಗಲ್ ಟ್ರಯಾಂಗಲ್. ಲಂಬಕೋಣ. ಲಂಬಕೋಣ ಅಂದ್ರೆ ಯಾವ್ರಿ ಇದು? ರೈಟ್ ಆಂಗಲ್ ಟ್ರಯಾಂಗಲ್ ಅಂದ್ರೆ ದಿಸ್. ಲಾಂಗೆಸ್ಟ್ ಸೈಡ್ 17 ಸೆಂಟಿಮೀಟರ್, ಹೈಟ್ 15 ಸೆಂಟಿಮೀಟರ್. ಫೈಂಡ್ ದ ಏರಿಯಾ. ಯಾವ ಫಾರ್ಮುಲಾ ಯೂಸ್ ಮಾಡಬೇಕು? ಲಂಬಕೋಣದಲ್ಲಿ ಹಾಫ್ ಇಂಟು ಬೇಸ್ ಇಂಟು ಹೈಟ್, ಅದೇ ಯೂಸ್ ಮಾಡಬೇಕು. ಏರಿಯಾ ಹಾಫ್ ಬೇಸ್ ಹೈಟ್. ಹಾಫ್ ಇಂಟು ಪಾದ, ಬೇಸ್ ಅಂದ್ರೆ ಇಲ್ಲೇ. ಇದು ಎಷ್ಟು ಗೊತ್ತಿಲ್ಲ, ಕೊಡ್ಲಿಲ್ಲ. ಈಗ ನಿಮ್ದು ವಿಚಾರ ಮಾಡ್ತೀರಿ ಪೈಥಾಗೋರಸ್ ಥಿಯರಂ ಯೂಸ್ ಮಾಡೋಣ, ಬೇಡ. ಪೈಥಾಗೋರಸ್ ಬೇಡ. ಯಾವಾಗೂ 90 ಡಿಗ್ರಿ ಅಂದ್ರೆ ಯಾವ್ರಿದು? ಲಂಬಕೋಣ ತ್ರಿಕೋಣ. ನೋಡಿರಿ, ನೀವು 4 ನಂಬರ್ಸ್ ಬೈ ಹಾರ್ಟ್ ಮಾಡ್ರಿ. ಯಾವ್ರಿ? ಟ್ರಿಪ್ಲೆಟ್ ನಂಬರ್ಸ್. ಯು ಶುಡ್ ರಿಮೆಂಬರ್ ಮೈ ಡಿಯರ್ ಫ್ರೆಂಡ್ಸ್, ಟ್ರಿಪ್ಲೆಟ್ ನಂಬರ್ ಬಹಳ ಹೆಲ್ಪ್ ಆಗುತ್ತೆ ನಿಮಗೂ. ಬರೀ ಇದು ಇಲ್ಲ, ಡೈರೆಕ್ಷನ್ಸ್. ಓಕೆ, ರೀಸನಿಂಗ್ ಅಲ್ಲಿ ಡೈರೆಕ್ಷನ್ ಲೆಸನ್ ಇದೆ ನೋಡ್ರಿ, ಅಲ್ಲಿ ಯೂಸ್ ಆಗುತ್ತದೆ. ಓಕೆ, ಏನಿದೆ ನಂಬರ್ಸ್? ಯು ಹ್ಯಾವ್ ಟು ರಿಮೆಂಬರ್ ದಿಸ್. 3 4 5. 3 4 5. Next number 5 12 and 13. Next number 7 24 and 25. Next number 8 15 and 17. ಈ 4 ನಂಬರ್ಸ್ ನಿಮ್ಗೆ ಗೊತ್ತಿರಬೇಕು. ದೀಸ್ 4 at least triplets are basic, ಎಲ್ಲಾ ಕಡೆ ಯೂಸ್ ಆಗುತ್ತೆ. ಓಕೆ, ಏನಿದೆ ಇದು? ಈ ಸಂಖ್ಯೆಯಲ್ಲಿ ಇದು ರೈಟ್ ಆಂಗಲ್ ಟ್ರಯಾಂಗಲ್ ದ ಸೈಡ್ಸ್. ಈ ತ್ರಿಕೋಣದ ಸೈಡ್, ಮೊದಲ ಸೈಡ್ 3 ಇದೆ. ಸಪೋಸ್ ದಿಸ್ ಈಸ್ 3, ನೆಕ್ಸ್ಟ್ ಸೈಡ್ 4 ಅಂದ್ರೆ ಲಾಂಗೆಸ್ಟ್ ಸೈಡ್ ಅಂದ್ರೆ ಇದು ಕರ್ಣ. ನಮ್ದು ಹೈಪೋಟೆನ್ಯೂಸ್ ಇಸ್ 5. ಸೊ ಲಾಂಗೆಸ್ಟ್ ಬಿಗ್ಗೆಸ್ಟ್ ನಂಬರ್ ಅಂದ್ರೆ ಯಾವಾಗೂ ಕರ್ಣ. ಈಗ ಈ ಚಿತ್ರದಲ್ಲಿ ನೋಡ್ರಿ 15 17, 15 17. ಇನ್ನೊಂದು ಸೈಡ್ ಏನಿದೆ? 8. ಇದು 8 ಬರುತ್ತೆ. ಸೊ ಬೇಸ್ ಇದೆ 8, ಇಲ್ಲಿ 8 ಹಾಕ್ರಿ. ಹೈಟ್ ಇದೆ 15, 15 ಹಾಕ್ರಿ. 4s are 8, 15 4s are 60 ನಮ್ದು ಆನ್ಸರ್. 60 is our answer.
ಈಗ ನಿಮ್ದು ಕ್ವಶನ್ ಸರ್ ಬೇರೆ ವ್ಯಾಲ್ಯೂ ಬಂದಿದೆ ಅಂದ್ರೆ ಏನ್ ಮಾಡ್ಬೇಕು ಸರ್? ಈ ಟ್ರಯಾಂಗಲ್ ಅಲ್ಲಿ ನೀವು ನಾನು ಕೊಟ್ಟಿನ ಇದೆ 4, ಆ ಬೇರೆ ಸಂಖ್ಯೆ ಕೇಳ್ಯಾರ ಅಂದ್ರೆ ಏನ್ರಿ? ಸಪೋಸ್ ನಿಮ್ದು ಕ್ವಶನ್ ಸರ್ ಇಂತಹ ಕ್ವಶನ್ ಕೇಳ್ಯಾರ. ಈಗ ನೋಡ್ರಿ, ಇಲ್ಲೇ 6 8 ಇಲ್ಲೇ ಕ್ವಶನ್. ಈಗ ನೋಡ್ರಿ 6 8 ಸರ್, ಈ ನಿಮ್ದ ನಂಬರ್ದಲ್ಲಿ 6 8 ಇಲ್ಲ. ಏನಾಗಿದೆ? ಏನ್ ಮಾಡ್ಬೇಕು? ಮತ್ತೆ ಎಲ್ಲ ಇರುತ್ತೆ ನೋಡ್ರಿ. 6 ಮತ್ತು 8 ಅನುಪಾತ ಫೈಂಡ್ ಮಾಡ್ರಿ. ಈ ಎರಡು ಸಂಖ್ಯೆಯ ಅನುಪಾತ ಫೈಂಡ್ ಮಾಡ್ರಿ. 6 8 ಅನುಪಾತ ಅಂದ್ರೆ ಸಿಂಪ್ಲಿಫೈ ಮಾಡ್ರಿ. 2 3 2 4 3 4 ನೋಡ್ರಿ. 3 4 ಮುಂದಿನ ಸಂಖ್ಯೆ ಏನಿದೆ? 5 5. ಈ ಸಂಖ್ಯೆ ಡಬಲ್ ಆಗಿದೆ. 4 ಸಂಖ್ಯೆ ಡಬಲ್ ಆಗಿದೆ. ಇಂಟು 2 ಇಂಟು 2. 5 ಸಂಖ್ಯೆ ಡಬಲ್ ಮಾಡ್ರಿ. 5 ಸಂಖ್ಯೆ ಡಬಲ್ ಎಷ್ಟು? 10. 6 8 10. ಈ ಇಲ್ಲಿ ಏನು ಹಾಕಬೇಕು? 10 ಸೆಂಟಿಮೀಟರ್ ಹಾಕಿ. I hope this is clear. So most of the questions of this will be based on the triplets. One more point to be noted. Triplets number illa, bere number bandide. Sir, bere number andre ಏನ್ರಿ? 2 3 4 2 3 4 2 3 4 2 3 4 ಇಲ್ಲ. There is no 2 3 4 2 3 4 ಇಲ್ಲ. ಈಗ ಏನ್ ಮಾಡ್ಬೇಕು? ಈಗ ಈ ಕಾನ್ಸೆಪ್ಟ್ ಯೂಸ್ ಮಾಡಕ್ ಬರಂಗಿಲ್ಲ. ಓಕೆ, ಇಲ್ಲಿ ಯೂಸ್ ಆಗುತ್ತದೆ. ಹಾಫ್ ಇಂಟು ಬೇಸ್ ಇಂಟು ಹೈಟ್. ಎಸ್, ಹಾಫ್ ಇಂಟು ಬೇಸ್ ಇಂಟು ಹೈಟ್. ಬೇಸ್ ಇದೆ, ಎಲ್ಲ ಐತ್ರಿ. ಸಪೋಸ್ ಇದು ಕೊಟ್ಟಿಲ್ಲ ನಿಮ್ಗೂ. ಓಕೆ, ಸಿಂಪಲ್ ಡಿಫ್ರೆಂಟ್ ಥಿಂಗ್ಸ್. ಆ ಕೇಸಲ್ಲಿ ಪೈಥಾಗೋರಸ್ ಥಿಯರಮ್ ಕಂಪಲ್ಸರಿ. ಮುಂದಿನ ಕ್ವೆಶ್ಚನ್. The base of a triangle is 5 by 6 of the height. Area is 1080. Find the height of the triangle. Same concept use ಮಾಡ್ರಿ. And one important hint ಹೇಳ್ತೀನಿ ನಿಮ್ಗೆ. 5x 6x ಏನಿದೆ ಇದು ಬೇಸ್ and this is height. Half into base into height formula use ಮಾಡ್ರಿ. And comment ಮಾಡ್ರಿ ಏನಿದೆ ಆನ್ಸರ್. half into base into height. ಏರಿಯಾದಲ್ಲಿ ಏರಿಯಾ ಹಾಕ್ರಿ 1080. ಬೇಸ್ದಲ್ಲಿ 5x 6x ಸಿಂಪ್ಲಿಫಿಕೇಶನ್. x square is equal to something. x ಅಂದ್ರೆ ಎಷ್ಟು ಸಬ್ಸ್ಟಿಟ್ಯೂಟ್ ಮಾಡ್ರಿ. ಏನ್ ಫೈಂಡ್ ಮಾಡಬೇಕು? ಹೈಟ್. ಹೈಟ್ ಎಷ್ಟಿದೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಬೇಕು. ಹೈಟ್ 6x. ಆರ್ ಮಗ್ಗಿಯಲ್ಲಿ ಬರುತ್ತೆ, ಬಟ್ ಆರ್ ಮಗ್ಗಿಯಲ್ಲಿ ಇದು ಐತಿ ಇದು ಐತಿ, ಅದಕ್ಕಾಗಿ ಸಾಲ್ವ್ ಮಾಡಬೇಕು. ಮುಂದಿನ ಪ್ರಶ್ನೆ 133 ಆದ ನಂತರ ಇದು ಬೇರೆ ನೋಡ್ರಿ. 13 14 15. ಫೈಂಡ್ ದ ಏರಿಯಾ ಆಫ್ ಟ್ರಯಾಂಗಲ್ whose side is 13 14 15. 13 14 15. ಈ 13 14 15 ಹೆಂಗ್ ಮಾಡ್ಬೇಕು ರೀ ಸಾಲ್ವ್? ಈಗ ನೀವು ವಿಚಾರ ಮಾಡ್ತೀರಿ ಸರ್, ಇದು 13 ಇದು 14 ಇದು 15. ಓಕೆ, 13 14 15. ಬಟ್ ರೈಟ್ ಆಂಗಲ್ ಟ್ರಯಾಂಗಲ್ ಇದೆ ಇದು ಇಲ್ಲ. 13 14 15 ರೈಟ್ ಆಂಗಲ್ ಟ್ರಯಾಂಗಲ್. ರೈಟ್ ಆಂಗಲ್ ಟ್ರಯಾಂಗಲ್ ಅಂದ್ರೆ ಈ ಅನುಪಾತ ಬರಬೇಕು. ರೈಟ್ ಆಂಗಲ್ ಟ್ರಯಾಂಗಲ್ ಲಂಬಕೋಣ ತ್ರಿಕೋಣ ಅಂದ್ರೆ ಏನ್ರಿ? ಈ ಇಂತಹ ಟ್ರಿಪ್ಲೆಟ್ ಸಂಖ್ಯೆ ಬರಬೇಕು. ಈ ಸಂಖ್ಯೆ 13 14 15 ಟ್ರಿಪ್ಲೆಟ್ಸ್ ಅಲ್ಲಿ ಇಲ್ಲ. ಟ್ರಿಪ್ಲೆಟ್ಸ್ ಅಲ್ಲಿ ಇಲ್ಲ, ಮತ್ತೇನ್ ಮಾಡ್ಬೇಕು? ಇದು ಯಾವ ಟ್ರಯಾಂಗಲ್? ವಿಷಂಬಾಹು ತ್ರಿಕೋಣ. ಎಲ್ಲಾ ಸೈಡ್ಸ್ ಬೇರೆ ಬೇರೆ. All the 3 sides are different, my dear friends. All the sides are different. Okay, 13 14 15 ಯಾಕಂದ್ರೆ all the sides are different. ಇದು 13 14 ಇದು 15. All the sides are different ಅಂದ್ರೆ ಯಾವ್ದು ಇದು ನೆಕ್ಸ್ಟ್ ಟೈಪ್? ಇದು ಯಾವ ಟೈಪ್? ನೆಕ್ಸ್ಟ್ ಟ್ರಯಾಂಗಲ್. ಯಾವ ಟ್ರಯಾಂಗಲ್ ಇದು? ಸ್ಕೇಲಿಯನ್ ಟ್ರಯಾಂಗಲ್. ಸ್ಕೇಲಿಯನ್ ಟ್ರಯಾಂಗಲ್. ಸ್ಕೇಲಿಯನ್ ಟ್ರಯಾಂಗಲ್ ಏನ್ ಹೇಳ್ತೀರಿ? ವಿಷಂಬಾಹು ತ್ರಿಕೋಣ. ಕರೆಕ್ಟ್, ಅದೇ ವಿಷಂಬಾಹು ತ್ರಿಕೋಣ. ಎಲ್ಲಾ ಸೈಡ್ಸ್ ಬೇರೆ. ಒಂದು ಸಿಂಪಲ್ ಫಾರ್ಮುಲಾ ಬೈ ಹ್ಯಾಟ್ ಮಾಡ್ರಿ, ಹೆಲ್ಪ್ ಆಗುತ್ತೆ ಅಂದ್ರೆ. ಏರಿಯಾ ಇಸ್ ಈಕ್ವಲ್ ಟು ಏನಿದೆ ಇದು ರೂಟ್ ಎಸ್ ಎಸ್ ಮೈನಸ್ ಎ ಎಸ್ ಮೈನಸ್ ಬಿ ಎಸ್ ಮೈನಸ್ ಸಿ. ಎಸ್ ಅಂದ್ರೆ ಏನ್ರಿ? ಅರ್ಧ ಪರಿಮಾಪ, ಸೆಮಿ ಪೆರಿಮೀಟರ್. ಸೆಮಿ ಪೆರಿಮೀಟರ್ ಹೆಂಗ್ ಫೈಂಡ್ ಮಾಡ್ಬೇಕು? ಪೆರಿಮೀಟರ್ ಸುತ್ತಳತೆ ಫಸ್ಟ್ ಎಲ್ಲಾ ಸೈಡ್ಸ್ ಪ್ಲಸ್ ಮಾಡ್ರಿ, ಅರ್ಧ ಮಾಡ್ರಿ. ಸೆಮಿ ಪೆರಿಮೀಟರ್ ಅಂದ್ರೆ ಸುತ್ತಳತೆ ಹಾಫ್ ಮಾಡಬೇಕು. ಸೊ ಎಷ್ಟು? 13 ಪ್ಲಸ್ 15. 13 ಪ್ಲಸ್ 15 ಪ್ಲಸ್ 14 ಡಿವೈಡೆಡ್ ಬೈ 2 ಮಾಡಬೇಕು. ಎಷ್ಟಾಗುತ್ತೆ ನೋಡ್ರಿ? 15 ಇದು 28 28 38 42. 42 ಸಂಖ್ಯೆ ಅರ್ಧ, 42 ಸಂಖ್ಯೆ ಹಾಫ್ ಎಷ್ಟು? 21. ಇಲ್ಲಿ ಹಾಕೋನು 21. ಸೊ 21. 21 ಮೈನಸ್ ಫಸ್ಟ್ ಸೈಡ್. 21 ಮೈನಸ್ 13 ಎಷ್ಟು? 21 ರಿಂದ 13 ಮೈನಸ್ ಮಾಡ್ರಿ, ಎಷ್ಟು? 8. 21 ಮೈನಸ್ ಸೆಕೆಂಡ್ ಸೈಡ್. 21 ರಿಂದ 5 ಕಡಿಮೆ ಮಾಡ್ರಿ, 6. 21 ಮೈನಸ್ ಮೂರನೇ ಸೈಡ್. 21 ಮೈನಸ್ 14 ಅಂದ್ರೆ 7. ಎಸ್ ಸರ್, 7. ಈಗೇನ್ ಮಾಡ್ಬೇಕು? ಮಲ್ಟಿಪ್ಲೈ ಬೇಡ. ನೀವು ಮಲ್ಟಿಪ್ಲೈ ಮಾಡಿರಿ ಅಂದ್ರೆ ಬರುತ್ತೆ, ಬಟ್ ಬಿಗ್ ನಂಬರ್, ಅಷ್ಟು ದೊಡ್ಡ ಸಂಖ್ಯೆ ಸ್ಕ್ವೇರ್ ರೂಟ್ ಫೈಂಡ್ ಮಾಡಬೇಕು ಬೇಡ. ಅದ ಏನ್ ಮಾಡೋಣ? ಎಲ್ಲಾ ಸಂಖ್ಯೆ ಸ್ಪ್ಲಿಟ್ ಮಾಡ್ರಿ. ಸ್ಪ್ಲಿಟ್ ಹೆಂಗ್ರಿ ನೋಡ್ರಿ. 21 ಅಂದ್ರೆ
7 3 is 21. 21ಗೆ ಅರ್ಧ ಅರ್ಧ ಮಾಡ್ರಿ 7 3 is 21. ಓಕೆ ಸರ್. 8ಗೆ ಏನು ಬರೀರಿ 4 2 8 4 2 8. ಅದು 6ಗೆ ಬರೀರಿ 2 3 6. ಆಮೇಲೆ 7 7. ಸ್ಕ್ವೇರ್ ರೂಟ್ ದಲ್ಲಿ ಯಾವಾಗೂ ನೀವು ಎರಡು ಸಂಖ್ಯೆ ನೋಡಿರಿ ಎಕ್ಸ್ ಇಂಟು ಎಕ್ಸ್, ಆನ್ಸರ್ ಎಷ್ಟು ಎಕ್ಸ್. ಸ್ಕ್ವೇರ್ ರೂಟ್ ದಲ್ಲಿ ಎರಡು ಸಂಖ್ಯೆ ಸೇಮ್ ನೋಡ್ರಿ 5 ಇಂಟು 5, ನಮ್ದು ಆನ್ಸರ್ ಎಷ್ಟು 5. ಯಾಕ್ರಿ 5 5 is 25, 25 ಸಂಖ್ಯೆ ಸ್ಕ್ವೇರ್ ರೂಟ್ 5. ಅದೇ ರೀತಿ ನೋಡ್ರಿ 7 and 7 ಎಷ್ಟು ಸಲ ಇದೆ 2 ಸಲ. 7 and 7 are 2 times. 1 7 ಹೊರಗಡೆ ತಗೋರಿ 7. 3 ಮತ್ತು 3 ಅದು 2 ಸಲ ಇದೆ. 3 3 9, 9 ಸ್ಕ್ವೇರ್ ರೂಟ್ 3. ಅದೇ ರೀತಿ 4 ಸ್ಕ್ವೇರ್ ರೂಟ್ ಎಲ್ಲರಿಗೆ ಗೊತ್ತಿದೆ 2 ಇದೆ. ಸೊ ಡೈರೆಕ್ಟ್ಲಿ 2 ಬರೀರಿ. 2 ಸಂಖ್ಯೆ 2 2 ಸಲ ಇದೆ. ಸೊ 2 2 4, 4 ಸಂಖ್ಯೆ ಸ್ಕ್ವೇರ್ ರೂಟ್ 2. ಯಾವುದೇ ನಂಬರ್ 2 ಸಲ ಇದೆನಾ 1 ನಂಬರ್ ಹೊರಗಡೆ ತಗೋರಿ. 7 7 2 times, 1 ಸಂಖ್ಯೆ 7 ಹೊರಗಡೆ. ಸಪೋಸ್ ಇನ್ನೊಂದು 7 ಇದೆ ಇಲ್ಲಿ, ಇನ್ನೊಂದು 7 ಇದೆ ಇಲ್ಲಿ, ಆ ಕೇಸಲ್ಲಿ ಬರೀ 2 7ಗೆ 1 7, ಈ 7 ಅಲ್ಲೇ ಇಡಬೇಕು. ಡೋಂಟ್ ಟೇಕ್ ದಿಸ್ 7 ಔಟ್ಸೈಡ್. ಓಕೆ, ಓನ್ಲಿ ದೀಸ್ 2 7 ವಿಲ್ ಕಮ್ ಔಟ್ಸೈಡ್ ಆಸ್ 7. ಈ ಸಂಖ್ಯೆಗೆ ಅಲ್ಲೇ ಇಡಬೇಕು. ಈಗ ಪ್ರಶ್ನೆಯಲ್ಲಿ ಇಲ್ಲ, ಅದು ಬಿಡ್ರಿ. ಮಲ್ಟಿಪ್ಲೈ 7 3 is 21, 21 2 is 42, 42 2 is 84. 84 ನಮ್ದು ಆನ್ಸರ್. 84 ಆಪ್ಷನ್ ನಂಬರ್. Come on everyone, pause ಮಾಡ್ರಿ ವಿಡಿಯೋ and note it down and ಮುಂದಿನ ಕ್ವೆಶ್ಚನ್ ನೋಡೋಣ. ಇದು ಬೇರೆ ಇದೆ, ಏನಿದೆ? The base of isosceles triangle is 12 cm, perimeter is 32 cm. Find its area. The base of an isosceles triangle is 12 and the perimeter is 32. ಸುತ್ತಳತೆ ನೋಡ್ರಿ, ಒಂದು ಟ್ರಯಾಂಗಲ್ ಇದೆ ಐಸೋಸ್ಲೆಸ್ ಟ್ರಯಾಂಗಲ್. ಐಸೋಸ್ಲೆಸ್ ಅಂದ್ರೆ ಏನಿದೆ? ಐಸೋಸ್ಲೆಸ್ ಅಂದ್ರೆ ಸಮದ್ವಿಬಾಹು ತ್ರಿಭುಜ. ಸಮದ್ವಿಬಾಹುಜ ಅಂದ್ರೆ ಎರಡು ಸೈಡ್ಸ್ ಸೇಮ್ ಇರುತ್ತೆ. ಈ ಸೈಡ್ ಮತ್ತು ಈ ಸೈಡ್ ಸೇಮ್. 2 sides are different. ಒಂದು ಸೈಡ್ ಬೇಸ್ ಕೊಟ್ಟ ನಿಮಗೆ. ಈ ಪಾದ ಎಷ್ಟಿದೆ? 12 ಸೆಂಟಿಮೀಟರ್. 12 ಸೆಂಟಿಮೀಟರ್. ಇದು ಎಷ್ಟು, ಇದು ಎಷ್ಟು? ಎಲ್ಲಾ ಸುತ್ತಳತೆ ಎಷ್ಟಿದೆ? 32. 32ದಲ್ಲಿ 12 ಕಡಿಮೆ ಮಾಡ್ರಿ. ಫ್ರಮ್ 32 ಸಬ್ಟ್ರಾಕ್ಟ್ 12. 32 minus 12 ಎಷ್ಟ್ರಿ ಸರ್? ಇದು 20. ಈ 20 ಸೆಂಟಿಮೀಟರ್ಗೆ ಹಾಫ್ ಆಫ್ ಮಾಡ್ರಿ. ಈ ಕಡೆ 10 ಸೆಂಟಿಮೀಟರ್, ಇಲ್ಲಿ 10, 10 10 12. ಈಗೇನ್ ಯಾವ ಫಾರ್ಮುಲಾ ಯೂಸ್ ಮಾಡಬೇಕು? ಯಾವ ಫಾರ್ಮುಲಾ ಯೂಸ್ ಮಾಡ್ತೀರಿ? ಹಾಫ್ ಇಂಟು ಬೇಸ್ ಇಂಟು ಹೈಟ್. ನೋ, ನಿಮ್ ಕಡೆ ಹೈಟ್ ಎಲ್ಲಿದೆ? ಹೈಟ್ ಐತ್ರಿ ನಿಮ್ ಕಡೆ, ಎತ್ತರ ಕೊಟ್ಟಿಲ್ಲ. ಹಾಫ್ ಇಂಟು ಬೇಸ್ ಇಂಟು ಹೈಟ್ ಫಾರ್ಮುಲಾ ಯೂಸ್ ಆಗಂಗಿಲ್ಲ. ಮತ್ ಏನ್ ಯೂಸ್ ಮಾಡೋದು? ಈಗ ಇದು ಫಾರ್ಮುಲಾ ಯೂಸ್ ಮಾಡಿದ್ನ 100% ಬರುತ್ತೆ. ಇದೇ ಯೂಸ್ ಮಾಡ್ರಿ. ನೋಡ್ರಿ, ಏರಿಯಾ ಎಸ್, ಎಸ್ ಮೈನಸ್ ಎ, ಎಸ್ ಮೈನಸ್ ಬಿ, ಎಸ್ ಮೈನಸ್ ಸಿ. ಎಸ್ ಅಂದ್ರೆ ಅರ್ಧ ಪರಿಮಾಪ್. ಸುತ್ತಳತೆ ಹಾಫ್ ಮಾಡಬೇಕು, ಪೆರಿಮೀಟರ್ಗೆ ಅರ್ಧ ಮಾಡಬೇಕು. 32 ಕೊಟ್ಟಾರ, 32 ಹಾಫ್ ಎಷ್ಟು? 16. ಎಲ್ಲಿ ಬರೀರಿ 16. 16. 16 minus 10. 16 semi perimeter. 16 minus 10 6. 16 minus 10 6. 16 minus 12 4. ಮಾಡಬೇಕು ನೋಡ್ರಿ. 16 ಸ್ಕ್ವೇರ್ ರೂಟ್ ಪರ್ಫೆಕ್ಟ್ ಸ್ಕ್ವೇರ್ ಸರಿ ಎಷ್ಟು? 4. 6 6 ಎಷ್ಟು ಸಲ? 2 ಸಲ. ಒಂದನ್ನು 6 ಹೊರಗಡೆ ತಗೋರಿ. ಸ್ಕ್ವೇರ್ ರೂಟ್ ಆಫ್ 4, ರೂಟ್ ಆಫ್ 4 ಎಷ್ಟು? 2. ಸೊ 2. 4 6 24, 24 2 48, 48. ಆನ್ಸರ್ 48 ಸೆಂಟಿಮೀಟರ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಟು ಈಚ್ ಅಂಡ್ ಎವ್ರಿ ಒನ್. ಮುಂದಿನ ಕ್ವೆಶ್ಚನ್ ಇಲ್ಲಿ ನೋಡೋಣ. ಲೆಟ್ಸ್ ಸಿ ದಿಸ್. ಏನ್ರಿ ಏನಾಗಿದೆ ಇದು ಕ್ವೆಶ್ಚನ್? ಒಂದೇ ಟೈಪ್ ಇದೆ? ಇಲ್ಲ, ಇದು ಈಕ್ವಿಲೇಟರಲ್ ಟ್ರಯಾಂಗಲ್. ಇದು ಬೇರೆ ಇದೆ ಕ್ವೆಶ್ಚನ್. ಏನಾಗಿದೆ? ಫಾರ್ಮುಲಾ ಬೇರೆ ಇದೆ. ಈಗ ಟಾಪಿಕ್ ಟ್ರಯಾಂಗಲ್. ಒಂದು ಸಮಬಾಹು ತ್ರಿಭುಜ. ಓಕೆ, ಇವತ್ತಿನ ಕ್ಲಾಸ್ ವಿಡಿಯೋದಲ್ಲಿ ನಿಮ್ಗೆ ಏನ್ರಿ, ಇವತ್ತಿನ ಸ್ವಲ್ಪ ಟ್ರಯಾಂಗಲ್ಸ್ ನಲ್ಲಿ ಎಲ್ಲಾ ಕ್ವಶನ್ಸ್, ಲಾಸ್ಟ್ ಇನ್ ಕ್ವಶನ್ಸ್ ನೋಡೋಣ. ನೋಡ್ರಿ, ಒಂದು ಸಮಬಾಹು ತ್ರಿಭುಜದ ಸುತ್ತಳತೆ ಕೊಟ್ಟಾರ, ಎಷ್ಟಿದೆ, ಅದರ ಎತ್ತರ ಎಷ್ಟು. ಈಕ್ವಿಲೇಟರಲ್ ಟ್ರಯಾಂಗಲ್ ಇಂಪಾರ್ಟೆಂಟ್. ಈಕ್ವಿಲೇಟರಲ್ ಟ್ರಯಾಂಗಲ್ ಬಹಳ ಇಂಪಾರ್ಟೆಂಟ್. ಓಕೆ, ಎಲ್ಲಾ 3 ಸೈಡ್ಸ್ ಸೇಮ್ ಸಮಾನ ಇರುತ್ತೆ. ಆಲ್ ದ 3 ಸೈಡ್ಸ್ ಸೇಮ್. 2 ಫಾರ್ಮುಲಾಸ್ ಬೈ ಹಾರ್ಟ್ ಮಾಡಿ. 2 ಅಂದ್ರೆ ಬಹಳ ಈಸಿ ಫಾರ್ಮುಲಾ. ಏರಿಯಾ, ಇನ್ನೊಂದಂದ್ರೆ ಪೆರಿಮೀಟರ್ ಸುತ್ತಳತೆ.
ಆ ವಿಸ್ತೀರ್ಣದ ಫಾರ್ಮುಲಾ ಏನಿದೆ, ಆ ಸೂತ್ರ ಏನಿದೆ, √3/4 a² ಇದು ಫಾರ್ಮುಲಾ. ಮತ್ತು ಹೈಟ್ ಫಾರ್ಮುಲಾ ಬರೀರಿ. ಹೈಟ್ ಅಂದ್ರೆ ಎತ್ತರ. ಈ ಹೈಟ್ ದ ಫಾರ್ಮುಲಾ ಏನಿದೆ ಸೇಮ್ ಬರೀರಿ ಹಿಂಗ, ಬಟ್ ಇಲ್ಲೇ ಹಾಕಿರಿ 2. √3/2 a² ಬರಿಬೇಡ, ಬರೀ ಒಂದ್ಸಲ a ಬರೀರಿ. ಈ ಪ್ರಶ್ನೆಯಲ್ಲಿ ಎತ್ತರ ಅಂದ್ರೆ 2ನೇ ಫಾರ್ಮುಲಾ ಯೂಸ್ ಮಾಡಬೇಕು. ಬಟ್ 2ನೇ ಫಾರ್ಮುಲಾ ಯೂಸ್ ಮಾಡಬೇಕು. ಹೈಟ್ ಇಸ್ ಈಕ್ವಲ್ ಟು √3/2 ಇಂಟು a. ಸೊ √3/2. a ಅಂದ್ರೆ ಏನ್ರಿ? ಸೈಡ್. ಸರ್ ಸೈಡ್ ಕೊಟ್ಟಿಲ್ಲ, ಸುತ್ತಳತೆ ಕೊಟ್ಟಾರ. 3 ಸೈಡ್ ಸೇರಿಸಿ 36 ಆಗುತ್ತೆ. ಅಂದ್ರೆ ಒಂದ್ ಸೈಡ್ ಎಷ್ಟು? 12. ಎಲ್ಲಾ 3 ಸೈಡ್ ಸಮಾನ್ರ. 36 ಡಿವೈಡ್ ಬೈ 3 ಮಾಡ್ರಿ. 36ಗೆ 3ರಿಂದ ಡಿವೈಡ್ ಮಾಡ್ರಿ. ಯಾಕಂದ್ರೆ ಎಲ್ಲಾ ಸೈಡ್ ಸೇಮ್. ಸಪೋಸ್ ಇದು ಎಲ್ಲಾ ಸೇರಿಸಿ 30, ಒಂದ್ ಸೈಡ್ 10. ಈ ಎಲ್ಲಾ ಸೇರಿಸಿ 90, ಒಂದ್ ಸೈಡ್ 30. ಆಲ್ ದಿಸ್ ಡಿಫರೆಂಟ್ 3 ಸೈಡ್ಸ್, ಈ ಸೈಡ್ ಸುತ್ತಳತೆ 150. ಅಂದ್ರೆ ಈಚ್ ಸೈಡ್ ಎಷ್ಟು? 50. ಡಿವೈಡ್ ಬೈ 3 ಮಾಡ್ಬೇಕು. ಸೊ ಈ ಸಂಖ್ಯೆಗೆ ಡಿವೈಡ್ ಬೈ 3 ಮಾಡ್ರಿ. ಈ ಸಂಖ್ಯೆಗೆ ಡಿವೈಡೆಡ್ ಬೈ 3. 3ರಿಂದ ಡಿವೈಡ್ ಮಾಡ್ರಿ. 3 ಎಷ್ಟಲೇ? 3 12ಲೇ. ಸೊ ನಮ್ದು ಸೈಡ್, ಮೈ ಡಿಯರ್ ಫ್ರೆಂಡ್ಸ್, therefore ಸೈಡ್ A is equal to 12√3. ಎಷ್ಟು? 12√3. ಇದು ನಿಮ್ಗೆ ಗೊತ್ತಿರಬೇಕು. ಡಿವೈಡ್ ಬೈ 3 ಮಾಡ್ರಿ. ಸೊ 12√3. ಈಗೇನ್ರಿ ಸರ್? 2 1ಲೇ 2 6ಲೇ 6. ಈಗ ನಿಮ್ಗೂ ಏನ್ ಹೇಳಿ ನಾನು? 6 3 √3 ಅಂದ್ರೆ 3. 6 3s are 18. 18 ಆನ್ಸರ್ ಫಾರ್. ಯಾಕ್ರಿ? 3 3ಲೇ 9, 9 ಸ್ಕ್ವೇರ್ ರೂಟ್ 3. ಇಲ್ಲಿ 3 ಬರುತ್ತೆ. ಸೊ 18 ಆನ್ಸರ್ ಫಾರ್ ದ ಕ್ವಶನ್. ಸೆಕೆಂಡ್ ಕ್ವಶನ್ ಏನ್ ಕೇಳಬಹುದು? ಏರಿಯಾ ಎಷ್ಟಿದೆ? √3/4 a². ಅಲ್ಲಿ ಹಾಕಿ ಆನ್ಸರ್. ಇದು ಸೇಮ್ ಇದೆ, ರಿಪೀಟ್ ಆಗಿದೆ ಏನ್ರಿ? ಬಹಳ ಕ್ವಶನ್ ಸೇಮ್ ಇದೆ ಬಿಡ್ರಿ. ಓಕೆ. ಫೈಂಡ್ ದ ಏರಿಯಾ ಆಫ್ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ whose side is 12 cm. ಇಲ್ಲಿ ಡೈರೆಕ್ಟ್ಲಿ ಸೈಡ್ ಕೊಟ್ಟಾರೆ. ಸೈಡ್ ದೇ ಹ್ಯಾವ್ ಡೈರೆಕ್ಟ್ಲಿ ಗಿವನ್ ಯು 12 cm. A is equal to 12 cm. ಏನ್ ಫೈಂಡ್ ಮಾಡಬೇಕು? ಏರಿಯಾ ಅಂದ್ರೆ √3/4 ಇಂಟು a². a² ಅಂದ್ರೆ ಸೈಡ್ ಸ್ಕ್ವೇರ್. 12 12 2 ಸಲ ಬರೀರಿ. ಕಮಾನ್ 12 ಮತ್ತು 12 2 ಸಲ ಬರೀರಿ. ಸರ್ ಸಿಂಪ್ಲಿಫೈ. 4 1s are 4, 4 3s are 12, 12 3s are 36, 36 √3, 36 √3. ಎಸ್, ಇದು ಗೊತ್ತಿರಬೇಕು. 36 √3. ಇದೇ ನಮ್ದು ನೆಕ್ಸ್ಟ್ 36. This is, my dear friends, area of this. Okay, so ಮುಂದಿನ ಕೊಟ್ಟಿಲ್ಲ, but yes, I will give. Well, let's make it 100. ನೋಡ್ರಿ ಇಲ್ಲಿ ಏನ್ ಕೊಡ್ಬೋದು ಅಂದ್ರೆ ಸೈಡ್ಸ್ ಕೊಡ್ತಾರೆ ನಿಮ್ಗೂ. ಟ್ರಯಾಂಗಲ್ ದಲ್ಲಿ, ತ್ರಿಕೋಣದಲ್ಲಿ ಸೈಡ್ಸ್ ಅನುಪಾತ ಕೊಡ್ತಾರೆ ನಿಮ್ಗೂ. ಎಷ್ಟು ಸೈಡ್ಸ್ ಅನುಪಾತ? 5:4:3:2 ಕೊಡ್ತಾರೆ ಸೈಡ್ಸ್. 4:3:2 ಕೊಡ್ತಾರೆ. ಅಂಡ್ ದೆನ್ ಅವರು ಪೆರಿಮೀಟರ್ ಕೊಡ್ತಾರೆ ನಿಮ್ಗೂ. ಪೆರಿಮೀಟರ್ ಅಂದ್ರೆ ಸುತ್ತಳತೆ. ಪೆರಿಮೀಟರ್. ಸರ್ ಪೆರಿಮೀಟರ್ ಎಷ್ಟಿದೆ? ಪೆರಿಮೀಟರ್ ಕೊಡ್ತಾರೆ ನಿಮ್ಗೂ. ಫಾರ್ ಎಕ್ಸಾಂಪಲ್ 36 ಸೆಂಟಿಮೀಟರ್ ಕೊಡ್ತಾರೆ. ಕ್ವಶನ್ ಏನ್ ಕೇಳ್ತಾರೆ? ಫೈಂಡ್ ದ ಬಿಗ್ಗೆಸ್ಟ್ ಸೈಡ್. ಆ ದೊಡ್ಡ ಬಾಹು ಎಷ್ಟಿದೆ? ಫೈಂಡ್ ದ ಬಿಗ್ಗೆಸ್ಟ್ ಸೈಡ್ ಎಷ್ಟಿದೆ? ಎರಡನೇ ಕ್ವಶನ್ ಏನ್ ಕೇಳಬಹುದು? ಸ್ಮಾಲರ್ ಸೈಡ್ ಎಷ್ಟು? ಸ್ಮಾಲ್ ಸೈಡ್ ಅದು ಎಷ್ಟು ಸೆಂಟಿಮೀಟರ್? ಒಂದು ಆಕೃತಿ ತ್ರಿಕೋಣದಲ್ಲಿ ಈ ದೊಡ್ಡ ಸೈಡ್ ಎಷ್ಟಿದೆ ಅದು ಕ್ವಶನ್ ಅಲ್ಲಿ. ಸುತ್ತಳತೆ ಅಂದ್ರೆ ಏನಿದೆ? ಎಲ್ಲಾ 3 ಸೈಡ್ ಸೇರಿಸಿ. ಕಮಾನ್ ಎಲ್ಲಾ ಸೈಡ್ಸ್ ಪ್ಲಸ್ ಮಾಡ್ರಿ. 4 + 3 + 2 ಟೋಟಲ್ ಪೆರಿಮೀಟರ್ ಎಷ್ಟು? ಟೋಟಲ್ ಎಷ್ಟಾಗಿದೆ? 4 + 3 + 2 ಟೋಟಲ್ ಎಷ್ಟಾಗಿದೆ? ಇದು ಎಲ್ಲ 4 3 2ಗೆ ಪ್ಲಸ್ ಮಾಡ್ರಿ. ದಟ್ ಈಸ್ 9. 9 ಅಂದ್ರೆ ಏನಿದೆ? ಟೋಟಲ್ ಅಂದ್ರೆ ಏನ್ರಿ? ಪೆರಿಮೀಟರ್ ಅಂದ್ರೆ ಸುತ್ತಳತೆ ಕಂಡಾತಲ್ಲಿ. ಈ 9 ಅಂದ್ರೆ ಎಷ್ಟಕ್ಕೆ ಸಮಾನ? ಈ 9 ಅಂದ್ರೆ 36. ಸೊ ಕ್ವಶನ್ ನಂಬರ್ 1, ಈ ದೊಡ್ಡ ಸೈಡ್ ಎಷ್ಟಿದೆ? ಈ ದೊಡ್ಡ ಸೈಡ್ ಅಂದ್ರೆ 4 ಅಂದ್ರೆ ಈ ಕ್ವಶನ್ ಮಾರ್ಕ್. 9 × 4 ಇಲ್ಲಿ ಮಾಡ್ರಿ. 4 4s are 16. ಎರಡನೇ ಕ್ವಶನ್ ಕೇಳ್ತಾರೆ ನಿಮ್ಗೆ, ಸ್ಮಾಲರ್ ಸೈಡ್ ಎಷ್ಟಿದೆ? ಸ್ಮಾಲರ್ ಸೈಡ್ 2 ಅಂದ್ರೆ ಎಷ್ಟು? 2 ಅಂದ್ರೆ ಎಷ್ಟು? ಸೇಮ್ ಸಂಖ್ಯೆ. ಇಂಟು 4, 2 4s are 8 ಸೆಂಟಿಮೀಟರ್. ಬಿಗರ್ ಸೈಡ್, ಸ್ಮಾಲರ್ ಸೈಡ್. ಮೂರನೇ ಪ್ರಶ್ನೆ ಕೇಳಬಹುದು, ದೊಡ್ಡ ಸೈಡ್ ಮತ್ತು ಸಣ್ಣ ಸೈಡ್ ದ ವ್ಯತ್ಯಾಸ ಎಷ್ಟಿದೆ? ವಾಟ್ ಇಸ್ ದ ಡಿಫರೆನ್ಸ್ ಆಫ್ ದ ಬಿಗರ್ ಅಂಡ್ ದ ಸ್ಮಾಲರ್ ಸೈಡ್? 16 - 8 ಮಾಡ್ರಿ, 8 ಬರುತ್ತೆ. ನೆಕ್ಸ್ಟ್ ಇದೇ ಕ್ವಶನ್ ನಿಮ್ಗೂ ಏನ್ ಮಾಡಬಹುದು? ಸೈಡ್ಸ್ ಕೊಡ್ತಾರೆ ನಿಮ್ಗೂ. ಸೈಡ್ಸ್ ಇಲ್ಲ, ಆಂಗಲ್ಸ್ ಕೊಡ್ತಾರೆ ನಿಮ್ಗೂ. 4 3 and 2. ಓಕೆ, ಆಂಗಲ್ಸ್, ಕೋನ
ಒಂದು ತ್ರಿಕೋನದ 3 ಕೋನದ ಅನುಪಾತ ಎಷ್ಟಿದೆ 4:3 ಬಿಗ್ಗೆಸ್ಟ್ ಆಂಗಲ್ ಕೇಳ್ತಾರೆ ಇಲ್ಲಿ ಬಿಗ್ ಆಂಗಲ್ ಇದು ಎಷ್ಟಿದೆ ಈಗೇನ್ ಮಾಡ್ತೀರಿ ಜಸ್ಟ್ 2 ಮಿನಿಟ್ಸ್ ಈಗೇನ್ ಮಾಡ್ತೀರಿ ಕರೆಕ್ಟ್ ಹಾ ವೆರಿ ಗುಡ್ ಈಗ ಕೊಟ್ಟಿಲ್ಲ ಹೇಳ್ಬೇಡ ಟ್ರಯಾಂಗಲ್ಸ್ ಗೊತ್ತಿರಬೇಕು ನಿಮ್ಗೆ ಟೋಟಲ್ ಅಂದ್ರೆ ಯಾವಾಗೂ 180 ಡಿಗ್ರಿ ಟ್ರಯಾಂಗಲ್ ಅಲ್ಲಿ ಮತ್ತು ಒಂದು ಚತುರ್ಭುಜದಲ್ಲಿ 360 ಡಿಗ್ರಿ ಟ್ರಯಾಂಗಲ್ಸ್ ಟೋಟಲ್ ಬೈ ಡಿಫಾಲ್ಟ್ ಎಲ್ಲರಿಗೆ ಗೊತ್ತಿರಬೇಕು ಸರ್ ಟೋಟಲ್ ಟ್ರಯಾಂಗಲ್ಸ್ ಅಲ್ಲಿ ಎಷ್ಟಿರುತ್ತೆ ಟೋಟಲ್ ಕಲರ್ ಚೇಂಜ್ ಮಾಡೋಣ ಇದು ಟೋಟಲ್ ಟ್ರಯಾಂಗಲ್ಸ್ ನಲ್ಲಿ ಯಾವಾಗೂ ನಿಮ್ಗೂ ಗೊತ್ತಿರಬೇಕು ಟೋಟಲ್ ಅಂದ್ರೆ 180 ಡಿಗ್ರಿ ಇಲ್ಲೇ ಟೋಟಲ್ 4 + 3 + 2 ಟೋಟಲ್ ಎಷ್ಟಾಗಿದೆ 9 ಈ 9 ಅಂದ್ರೆ 180 ಡಿಗ್ರಿ ಸೊ ಕ್ವಶನ್ ಏನಿದೆ ಬಿಗರ್ ದೊಡ್ಡ ಆಂಗಲ್ 4 ಅಂದ್ರೆ ಎಷ್ಟು 9 1s 9 20s 24s 80 ನಮ್ದು ಆನ್ಸರ್ ದಿಸ್ ಈಸ್ ಮೈ ಡಿಯರ್ ಫ್ರೆಂಡ್ಸ್ ಬಿಗರ್ ಸೈಡ್ ಬಿಗರ್ ಆಂಗಲ್ ಆಂಗಲ್ಸ್ ಅಲ್ಲಿ ಬೈ ಡಿಫಾಲ್ಟ್ ಟೋಟಲ್ 180 ತಗೋರಿ ಸೈಡ್ಸ್ ಕೊಟ್ಟಾರ ಅಂದ್ರೆ ಪೆರಿಮೀಟರ್ ಕಂಪಲ್ಸರಿ ಕೊಡ್ತಾರೆ ನಿಮ್ಗೂ ಇದು ಗೊತ್ತಿರಬೇಕು ನೆಕ್ಸ್ಟ್ ಮುಂದಿನ ಅಂದ್ರೆ ಏನಿದೆ ಪರ್ಸೆಂಟೇಜ್ ಕ್ವಶನ್ಸ್ ಕೇಳಬಹುದು ಅದು ವೈಂಡ್ ಅಪ್ ಮಾಡೋಣ ಇದರಲ್ಲಿ ಪರ್ಸೆಂಟೇಜ್ ಕ್ವಶನ್ ಏನಿದೆ ಒಂದು ಟ್ರಯಾಂಗಲ್ TRIANG ಅಲ್ಲಿ ಟ್ರಯಾಂಗಲ್ ಬೇಸ್ 20% ಏನಾಗಿದೆ ಜಾಸ್ತಿ ಆಗಿದೆ ಹೆಚ್ಚಳ ಆಗಿದೆ ಮತ್ತು ಹೈಟ್ HEIGHT ಹೈಟ್ ಅದು 10% ಕಡಿಮೆ ಆಗಿದೆ 10% ಡಿಕ್ರೀಸ್ ಆಗಿದೆ ಕ್ವಶನ್ ಏನ್ ಕೇಳ್ತಾರೆ ನಿಮ್ಗೂ ಏರಿಯಾ ಪರ್ಸೆಂಟೇಜ್ ಈ ವಿಸ್ತೀರ್ಣ ಎಷ್ಟು ಶೇಕಡ ಚೇಂಜ್ ಆಗುತ್ತದೆ ವಿಸ್ತೀರ್ಣ ನಿಮಗೂ ಎರಡು ಮೆಥಡ್ ಹೇಳಿ ನಾನು ಏನ್ರಿ ಸರ್ ಏರಿಯಾದಲ್ಲಿ ಫಾರ್ಮುಲಾ ಯೂಸ್ ಮಾಡ್ರಿ ಯಾವ್ರಿ ಏರಿಯಾದಲ್ಲಿ A + B + AB ಡಿವೈಡೆಡ್ ಬೈ 100 ಇದು ಟೆಕ್ನಿಕ್ ಮೆಥಡ್ 1 ಯೂಸ್ ಮಾಡ್ರಿ ಇದು ಬೇಡ ಅಂದ್ರೆ ಎರಡನೇ ಟೆಕ್ನಿಕ್ ಅದು ಹೇಳಿ ನಿಮ್ಗೂ ಮೆಥಡ್ ನಂಬರ್ 2 100 ಬರೀರಿ ಏರಿಯಾ ಕ್ವಶನ್ ದಲ್ಲಿ 2 ಸಲ 100 ಬರೀರಿ ಮೊದಲ 20% ಜಾಸ್ತಿ 120 ದೆನ್ 10% ಕಡಿಮೆ 90 ಸಿಂಪ್ಲಿಫೈ ಮಾಡ್ರಿ 100 ಕ್ಯಾನ್ಸಲ್ 100 ಕ್ಯಾನ್ಸಲ್ 12 9s 108 ಇಲ್ಲಿಂದ ಇಲ್ಲೇ 8% ಏನಾಗಿದೆ ಹೆಚ್ಚಳ ಆಗಿದೆ ಟೋಟಲ್ ಏರಿಯಾ 8% ಜಾಸ್ತಿ ಬೇಡ ಅಂದ್ರೆ ಇದು ಯೂಸ್ ಮಾಡೋಣ +20 +20 ಆಮೇಲೆ ಕಡಿಮೆ ಇದೆ -10 ಪ್ಲಸ್ ಮತ್ತು ಮೈನಸ್ 20 × 10 ಓಕೆ ಸರ್ ಡಿವೈಡೆಡ್ ಬೈ 100 0 0 0 0 20 - 10 10 -2 10 - 2 ಅಂದ್ರೆ 8% ಓಕೆ ಏನ್ ಹೇಳಿ ನಿಮಗೂ ಏರಿಯಾ ಕ್ವಶನ್ ದಲ್ಲಿ 2 ಸಲ 100 ವಾಲ್ಯೂಮ್ ಘನಫಲದಲ್ಲಿ 3 ಸಲ 100 ಇದು ಗೊತ್ತಿರಬೇಕು ಯಾವುದೇ ಆಕೃತಿ ಇರಲಿ 100 ಟೆಕ್ನಿಕ್ ಯೂಸ್ ಮಾಡ್ರಿ ಮುಂದಿನ ಕ್ವಶನ್ ಏನ್ ಕೇಳಬಹುದು ಅಂದ್ರೆ ನೆಕ್ಸ್ಟ್ ವಾಟ್ ದಿ ಕ್ಯಾನ್ ಆಸ್ಕ್ ಅದು ಕವರ್ ಮಾಡೋಣ ನೋಡ್ರಿ ಎರಡು ಟ್ರಯಾಂಗಲ್ಸ್ ಟ್ರಯಾಂಗಲ್ ನಂಬರ್ 1 ಟ್ರಯಾಂಗಲ್ ನಂಬರ್ 2 ಅನುಪಾತ ಕೊಡ್ತಾರೆ ನಿಮ್ಗೂ ಇದು 2:3 ಮತ್ತು ಹೈಟ್ ರೇಷಿಯೋ ಕೊಡ್ತಾರೆ ಹೈಟ್ ಏನ್ರಿ 5:4 ಮತ್ತು ಕ್ವಶನ್ ಏನಿದೆ ಏರಿಯಾ ಈ ವಿಸ್ತೀರ್ಣದ ಅನುಪಾತ ಎಷ್ಟು ಆಗುತ್ತದೆ ವಾಟ್ ಈಸ್ ದ ರೇಷಿಯೋ ಆಫ್ ಏರಿಯಾ ಏನಿಲ್ಲ ಫಾರ್ಮುಲಾ ಬರೀರಿ ನೀವು ಯಾವಾಗ ಇಂತಹ ಕ್ವಶನ್ ನೋಡಿರಿ ಅಂದ್ರೆ ಜಸ್ಟ್ ರೈಟ್ ಡೌನ್ ದ ಫಾರ್ಮುಲಾ ಏರಿಯಾ 1 ಅಪಾನ್ ಏರಿಯಾ ನಂಬರ್ 2 ಫಾರ್ಮುಲಾ ಎಲ್ಲರಿಗೂ ಗೊತ್ತಿದೆ ಹಾಫ್ ಇಂಟು ಬೇಸ್ ಇಂಟು ಹೈಟ್ ನೋಡ್ರಿ ಹಾಫ್ ಮತ್ತು ಹಾಫ್ ಕ್ಯಾನ್ಸಲ್ ಬಿಬಿಗೆ ಕ್ಯಾನ್ಸಲ್ HH ಕ್ಯಾನ್ಸಲ್ ಮಾಡಬೇಡ ಬೇಸ್ ಎಷ್ಟಿದೆ 2 3 ಫಸ್ಟ್ 2 ಇದೆ ಆಮೇಲೆ ಈ ಕಡೆಯಿಂದ ಎಷ್ಟಿದೆ 3 ನೆಕ್ಸ್ಟ್ ಹೈಟ್ ನಂಬರ್ 1 ಎಷ್ಟಿದೆ 5 ಅಂಡ್ ಹೈಟ್ ನಂಬರ್ 2 ಸೆಕೆಂಡ್ ಎಷ್ಟಿದೆ 4 ಸಿಂಪ್ಲಿಫೈ 2 ಬಂದ್ಲೆ 2 4 ಸೊ ಆನ್ಸರ್ ಫಾರ್ ದ ಕ್ವಶನ್ 3 2s 6 5:6 SSC GD 2024 and 2025 ಏನ್ ಕೇಳಾರ ಗೊತ್ತಿದೆ ನಿಮ್ಗೂ ಏರಿಯಾ ರೇಷಿಯೋ ಕೊಟ್ಟಾರ ಓಕೆ ಹಿಯರ್ ಓನ್ಲಿ ಐ ಜಸ್ಟ್ ವೈಂಡ್ ಇಟ್ ಅಪ್ ಏರಿಯಾ ರೇಷಿಯೋ ನಿಮ್ಗೆ ಕೊಟ್ಟಾರ ಏರಿಯಾ ರೇಷಿಯೋ ದೇ ಹ್ಯಾವ್ ಗಿವನ್ ಏರಿಯಾ ರೇಷಿಯೋ ನೋಡ್ರಿ ಏರಿಯಾ ರೇಷಿಯೋ ಎಷ್ಟು ಇದೆ 5:6 ಏರಿಯಾ ರೇಷಿಯೋ ಕೊಟ್ಟಾರ ನಿಮ್ಗೂ ಏರಿಯಾ ಎಷ್ಟಿದೆ 5:6 ಟ್ರಯಾಂಗಲ್ ನಂಬರ್ 1 ಟ್ರಯಾಂಗಲ್ ನಂಬರ್ 2 ಆಮೇಲೆ ಬೇಸ್ ಕೊಟ್ಟಾರ ನಿಮ್ಗೂ ಬೇಸ್ ಅದೇ ಸೇಮ್ ಕ್ವಶನ್ ಬಟ್ ಲೈಕ್ ದಿಸ್ 2:3 ವಾಟ್ ಈಸ್ ದ ರೇಷಿಯೋ ಆಫ್ ಹೈಟ್ HEIGHT ಹೈಟ್ ರೇಷಿಯೋ ಎಷ್ಟಿದೆ ಆನ್ಸರ್ ಎಷ್ಟು ಬರಬೇಕು ಆನ್ಸರ್ ಶುಡ್ ಬಿ 5:4 ಹೌ ಟು ಸಾಲ್ವ್ ಅದೇ ಸೇಮ್ ಟೆಕ್ನಿಕ್ ಯೂಸ್ ಮಾಡ್ರಿ ಸರ್ ಸೇಮ್ ಟೆಕ್ನಿಕ್ ಹೆಂಗ್ರಿ ಏರಿಯಾ ಫಾರ್ಮುಲಾ ಯೂಸ್ ಮಾಡ್ರಿ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಹಾಫ್ ಕ್ಯಾನ್ಸಲ್ ಅವಶ್ಯಕತೆ ಇಲ್ಲ ಏರಿಯಾ ಬರೀರಿ A1 A2 ಎಷ್ಟು ಕೊಟ್ಟಾರ 5:6 ಇಲ್ಲಿ ಹಾಕೋದು 5:6 is equal to ಬೇಸ್ B1 B2 ಫಸ್ಟ್ ಬರೀರಿ B1 B2 ಎಷ್ಟೆಷ್ಟಿದೆ 2 ಮತ್ತು 3 H1 H1 ರೇಷಿಯೋ ಎಷ್ಟು ಎಷ್ಟಿದೆ
H1 ಎಷ್ಟು ಕೊಟ್ಟಿಲ್ಲ, H1 ಎಷ್ಟು ಫೈಂಡ್ ಮಾಡಬೇಕು, H1 ಎಷ್ಟು ಫೈಂಡ್ ಮಾಡಬೇಕು, ಅದು ಹಂಗೆ ಇಡ್ರಿ. H1 H2 ಅದು ಫೈಂಡ್ ಮಾಡಬೇಕು. ಈಗೇನ್ರಿ ಕ್ರಾಸ್ ಮಲ್ಟಿಪ್ಲೈ. ಕ್ರಾಸ್ ಮಲ್ಟಿಪ್ಲೈ ಹೆಂಗ್ರಿ, ಈ ಸಂಖ್ಯೆ ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ರಿ, ಇದು ಸಂಖ್ಯೆ ಈ ಕಡೆ ಇಂಟು ಮಾಡ್ರಿ. 3 5 15, 3 5 15, 2 6 12, 15 ರೇಷಿಯೋಸ್ 12 ಆಗಿದೆ. ನೆಕ್ಸ್ಟ್ ಸ್ಟೆಪ್ ದಲ್ಲಿ ಬರೀರಿ, ಸಿಂಪ್ಲಿಫೈ ಮಾಡ್ರಿ. 3 5 15, 3 4 12, 3 4 12, 5 ರೇಷಿಯೋ 4, 5 ರೇಷಿಯೋ 4. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಕ್ರಾಸ್ ಮಲ್ಟಿಪ್ಲೈ ಮಾಡ್ರಿ. ಐ ಜಸ್ಟ್ ಟೇಕ್ ಇಟ್ ಲಿಟಲ್ ಅಪ್. ನೋಡ್ರಿ 5:4. ಬೇಕಾದ್ರೆ ನಿಮ್ದು ಬುಕ್ ಓಪನ್ ಮಾಡ್ರಿ, ಅಲ್ಲಿ ಟ್ರಯಾಂಗಲ್ಸ್ ದ ರೇಷಿಯೋ ಕ್ವೆಶನ್ಸ್ ನೋಡ್ರಿ. ಎಲ್ಲ ಎಕ್ಸಾಮ್ಸ್, ನಾಟ್ ಓನ್ಲಿ SSC GD ದಲ್ಲಿ 3 ಸಲ ಕೇಳರ್ ಕ್ವೆಶನ್ ಇದೆ. ಯಾವ್ರಿ ಇದು ಕ್ವೆಶನ್ 3 ಸಲ ಬಂದಿದೆ. ಸೊ ಯು ಶುಡ್ ರಿಮೆಂಬರ್. ಈವನ್ ರೈಲ್ವೇಸ್ ದಲ್ಲಿ ಓನ್ಲಿ ದೀಸ್ 2 ಕ್ವೆಶನ್ಸ್, ಏನ್ ಮತ್ತೆ ರೇಷಿಯೋದಲ್ಲಿ ಬೇರೆ ಏನ್ ಕೇಳಂಗಿಲ್ಲ, ಇದು ನಿಮ್ಗೆ ಗೊತ್ತಿರಬೇಕು. ಅಂಡ್ ಫಾರ್ಮುಲಾ ಬೇಸ್ಡ್ ಕ್ವೆಶನ್, ಹಾಫ್ ಇಂಟು ಬೇಸ್ ಇಂಟು ಹೈಟ್, ಅಲ್ಲೇ ರೇಷಿಯೋ ಕೊಡ್ತಾರೆ. ಇಷ್ಟೆಲ್ಲ ಮಾಡ್ರಿ, ಎಲ್ಲ ಫಾರ್ಮುಲಾಸ್ ಬರೀರಿ. ಎಸ್, ಓಕೆ. ಸೊ ವಿತ್ ದಿಸ್ ವಿಲ್ ಸ್ಟಾಪ್ ಅವರ್ ಕ್ಲಾಸ್. ಎಸ್, ಅಂಡ್ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಫಾರ್ ಅವರ್ ನ್ಯೂ ಬ್ಯಾಚಸ್, ನಮ್ದು ಹೊಸ ಬ್ಯಾಚಸ್, ಓಕೆ, 16th March ಇಂದ ನಮ್ದು ಹೊಸ ಬ್ಯಾಚಸ್ ಯಾವ್ರಿ, ಸೆಪರೇಟ್ ಅಗ್ನಿವೀರ್ ಬ್ಯಾಚ್. ಅಗ್ನಿವೀರದಲ್ಲಿ 2 ಬ್ಯಾಚಸ್ ಇದೆ, ಕನ್ನಡ ಇಂಗ್ಲಿಷ್ ಬ್ಯಾಚ್ ಒಂದು ಮತ್ತು ಹಿಂದಿ ಇಂಗ್ಲಿಷ್ ಬ್ಯಾಚ್ ಒಂದು, ಅಗ್ನಿವೀರ್ ಸ್ಟೂಡೆಂಟ್ಸ್. ಇನ್ನೊಂದು 2ನೇ ಬ್ಯಾಚ್ ಅಂದ್ರೆ ರೈಲ್ವೆ RRB ಮತ್ತು SSC, RRB SSC BSF. ಯಾಕ್ರಿ ಇದು ಎಲ್ಲ ಸೇಮ್, ಯಾಕ ಎಲ್ಲ ಸೇಮ್, ಇದು ಸಿಲೆಬಸ್ ಸೇಮ್ ಇದೆ. ರೈಲ್ವೇಸ್ ದಲ್ಲಿ ಸ್ಪೆಷಲ್ ಸೈನ್ಸ್ ಕ್ಲಾಸ್ ನಿಮಗೂ ಎಕ್ಸ್ಟ್ರಾ ಆಗುತ್ತದೆ ನಮ್ದು ಸಂಜೆ ಕ್ಲಾಸ್ ಅಲ್ಲಿ 4:30 ರಿಂದ 6 ಗಂಟೆ ಮಟ್ಟ. RRB ಸ್ಟೂಡೆಂಟ್ಸ್ಗೆ ಸೈನ್ಸ್ ಸ್ಪೆಷಲ್ ಕ್ಲಾಸ್ ಬೈ ಸುಹಾಸಿನಿ ಮೇಡಮ್ ಇರುತ್ತೆ ನಮ್ದು. ಓಕೆ, BSF ಅಂಡ್ SSC ಸಿಲೆಬಸ್ ಡಿಟ್ಟೋ ಸೇಮ್ ಇದೆ. ಓಕೆ, ಸೆಪರೇಟ್ ಅಂದ್ರೆ ಗ್ರಾಮರ್ ಕ್ಲಾಸ್ ನಿಮ್ಗೂ ಇರುತ್ತೆ ಸಂಜೆಗೆ. ಇಫ್ ಯು ಆರ್ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ದಲ್ಲಿ ನಂಬರ್ ಇದೆ ನಮ್ದು ಆಫೀಸ್ ನಂಬರ್, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ. ಬೇಕಾದ್ರೆ ಇನ್ನೊಂದು ಆಫೀಸ್ ನಂಬರ್ ಇಲ್ಲಿ ಕೊಡ್ತೀನಿ ನಾನು, 277374040. ಓಕೆ, ನಾನು ಪಿಕಪ್ ಮಾಡಂಗಿಲ್ಲ ಇದು ನಂಬರ್ ನಮ್ದು ಆಫೀಸ್ ರಿಂದ ಪಿಕಪ್ ಮಾಡ್ತಾರೆ. ನೀವು ಅಡ್ಮಿಷನ್ ಶುರುವಾಗಿ ಅವರಿಗೆ ಇನ್ಕ್ವೈರಿ. ಥ್ಯಾಂಕ್ ಯು. ಲೆಟ್ಸ್ ಎಂಡ್ ದ ಕ್ಲಾಸ್.